ಶಿಖಮಹರ್ಷಿಗಳು ಸ್ವಯಂಭುವ ಮನುವಿನ ಜ್ಯೇಷ್ಠ ಪುತ್ರನಾಗಿರ್ತಕ್ಕಂಥ ಪ್ರಿಯವ್ರತನ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಸ್ವಯಂಭುವ ಮನುವಿನ ಜ್ಯೇಷ್ಠ ಪುತ್ರ ವಂಶವನ್ನು ಅಭಿವೃದ್ಧಿಗೊಳಿಸಬೇಕಾದವನು. ಆದರೆ ಪ್ರಿಯವ್ರತ ವಿವಾಹ ಮಾಡಿಕೊಳ್ಳದೆ ಸನ್ಯಾಸಾಶ್ರಮ ಸ್ವೀಕಾರ ಮಾಡ್ತೇನೆ ಅಂತ ಹೊರಟಿದ್ದ. ಆವಾಗ ಬ್ರಹ್ಮದೇವರು ಉಪದೇಶ ಮಾಡಿ, ನೀನು ವಿವಾಹ ಮಾಡಿಕೋ, ಸನ್ಯಾಸವೂ ಧರ್ಮವೇ, ವಿವಾಹ ಮಾಡಿಕೊಳ್ಳೋದು ಅದು ಧರ್ಮವೇ, ಯಾರಿಗೆ ಯಾವುದು ವಿಹಿತವೋ ಅದು ಧರ್ಮ. ಅದರಿಂದ ನಮಗೆ ಸನ್ಯಾಸದಲ್ಲಿ ಅಭಿರುಚಿ ಇದೆ ಅನ್ನೋ ಮಾತ್ರದಿಂದ ಅದು ಧರ್ಮ ಆಗ್ತದೆ ಅಂತ ಹಾಗಲ್ಲ. ನಮಗೆ ಅಭಿರುಚಿ ಯಾವುದರಲ್ಲೂ ಇರಬಹುದು, ಆದರೆ ಯಾರಿಗೆ ಯಾವುದು ವಿಹಿತವೋ ಅದು ಧರ್ಮ. ಆದ್ದರಿಂದ ನೀನು ವಿವಾಹ ಮಾಡಿಕೋ ಅಂತ ವಿವಾಹ ಮಾಡಿಸ್ತಾರೆ. ಆಮೇಲೆ ಪ್ರಿಯವ್ರತನಿಗೆ ಆಗ್ನಿಧ್ರ ಅನ್ನುವಂಥ ಮಗ ಹುಟ್ಟಿದ. ಆಗ್ನಿಧ್ರನ ಮಗನೇ ನಾಭಿರಾಜ. ನಾಭಿರಾಜನ ಮಗ ಋಷಭನಾಮಕ ಪರಮಾತ್ಮ. ನಾಭಿರಾಜ ಸಂತತಿ ಆಗಬೇಕು ಅಂತ ಯಜ್ಞ ಮಾಡುವಾಗ ಯಜ್ಞಪುರುಷನಾದ ಪರಮಾತ್ಮನೇ ಬಂದು ಏನು ಬರಬೇಕು ಅಂತ ಕೇಳಿದಾಗ ಋತ್ವಿಜರು ಹೇಳಿದರು, ನಿನ್ನಂಥ ಮಗ ಹುಟ್ಟಬೇಕು ಅಂತ ಇವನಿಗೆ ಅಪೇಕ್ಷೆ, ಅದಕ್ಕೆ ಯಜ್ಞ ಮಾಡಿಸ್ತಾ ಇದ್ದೀವಿ ಎಂದರು. ಆವಾಗ ಪರಮಾತ್ಮ ನನ್ನಂಥವನು ನಾನೇ, ಆದ್ದರಿಂದ ಇನ್ನೊಬ್ಬ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ತಾನೇ ಅವತಾರ ಮಾಡಿದ. ಇದೂ ಕೂಡ ಹರಿಸರ್ವೋತ್ತಮತ್ವಕ್ಕೆ ಒಂದು ನಿದರ್ಶನ. ನನಗೆ ನಾನೇ ಸಮಾನ, ನನ್ನಂಥವನು ಮತ್ತೊಬ್ಬ ಇಲ್ಲ, ನಾನೇ ಸ್ವತಂತ್ರ ಅಂತ ಹೇಳಿ ತಾನೇ ಅವತಾರ ಮಾಡ್ತಾನೆ. ಅದು ಋಷಭಾವತಾರ ಅಂತ ಅದಕ್ಕೆ ಹೆಸರು. ಆ ಋಷಭನಾಮಕ ಪರಮಾತ್ಮ ವಿವಾಹ ಮಾಡಿಕೊಂಡ ಜಯಂತಿ ಎನ್ನುವ ಕನ್ಯೆಯನ್ನು. ಆ ಜಯಂತಿ ದೇವಿಯಲ್ಲಿ 100 ಜನ ಮಕ್ಕಳು ಹುಟ್ಟುತ್ತಾರೆ. ಆ 100 ಮಕ್ಕಳಲ್ಲಿ ಜ್ಯೇಷ್ಠ ಪುತ್ರನೇ ಭರತ. ಈ ದೇಶವನ್ನು ನಿರ್ಮಾಣ ಮಾಡಿದಂಥವನು. ಆದ್ದರಿಂದ ಇದಕ್ಕೆ ಭಾರತ ವರ್ಷ ಅಥವಾ ಭಾರತ ಖಂಡ ಅಂತ ಹೆಸರು ಬಂತು. ಮೊದಲು ಇದನ್ನು ಆಂಜನಾಭ ವರ್ಷ ಅಂತ ಕರಿತಾ ಇದ್ದರು. ಭರತನಿಂದಾಗಿ ಭಾರತ ವರ್ಷ ಅಂತ ಆಯಿತು. ಪರಮಾತ್ಮ ಹೇಗಿದ್ದ ಅಂದರೆ ಋಷಭನಾಮಕ ಪರಮಾತ್ಮ ಅಂಜನಾಭ ಅಂತ ಅವನಿಗೆ ಹೆಸರು. ಅಂಜನ ಅಂದರೆ ಕಾಡಿಗೆ, ಕಾಡಿಗೆ ಎಷ್ಟು ಕಪ್ಪಿದ್ದಂತೆ ಪರಮಾತ್ಮ. ಅಂಜನ ಸಾಲಿಗ್ರಾಮ ಇದ್ದ ಹಾಗೆ. ಅಂಜನಾಭ ಅಂತ ಅವನಿಗೆ ಹೆಸರು. ಅವನ ಈ ವರ್ಷಕ್ಕೆ, ಈ ಖಂಡಕ್ಕೆ ಅಂಜನಾಭ ವರ್ಷ ಅಂತ ಹೆಸರಿತ್ತು. ಭರತನಿಂದಾಗಿ ಭಾರತ ವರ್ಷ ಅಂತ ಹೆಸರು ಬಂತು. ಈ ಭರತನ ಮಹಿಮೆಯನ್ನು ವಿಶೇಷವಾಗಿ ಕೊಂಡಾಡಿದ್ದಾರೆ. ಹೇಗೆ ಜೀವನ ಮಾಡಿದ ಭರತ, ಅನೇಕ ಯಜ್ಞ ಯಾಗಗಳನ್ನು ಮಾಡಿಕೊಂಡು ಋಷಭನಾಮಕ ಪರಮಾತ್ಮ ಅವನು ಅವಧೂತನಾಗಿ ಹೋಗಿಬಿಡ್ತಾನೆ. ಕೊನೆಗೆ 100 ಜನ ಮಕ್ಕಳು ಹುಟ್ಟಿದ ಮೇಲೆ ಅವರಿಗೆಲ್ಲ ತತ್ವೋಪದೇಶ ಮಾಡಿ, ಅದು ಋಷಭಗೀತ ಅಂತ ಪ್ರಸಿದ್ಧವಾಗಿದೆ. ಕಪಿಲಗೀತ ಅಂತ ಕಪಿಲನಾಮಕ ಪರಮಾತ್ಮ ತಾಯಿಗೂ ಉಪದೇಶ ಮಾಡಿದ್ದು ಕಪಿಲಗೀತ. ಋಷಭನಾಮಕ ಪರಮಾತ್ಮ ತನ್ನ ಮಕ್ಕಳಿಗೆ ಉಪದೇಶ ಮಾಡಿದ್ದು ಋಷಭಗೀತ ಅಂತ ಪ್ರಸಿದ್ಧಿ. ಅದರಲ್ಲಿ ಇಷ್ಟೇ ಹೇಳ್ತಾನೆ ಋಷಭನಾಮಕ ಪರಮಾತ್ಮ, ಮನುಷ್ಯ ಜನ್ಮ ಬಂದದ್ದು ಸಾರ್ಥಕ ಆಗಬೇಕಾದ್ರೆ ದಿವ್ಯವಾದ ತಪಸ್ಸು ಮಾಡಬೇಕು. ತಪಸ್ಸಿಗಾಗಿ ಇರತಕ್ಕಂಥ ದೇಹ ಮನುಷ್ಯ ದೇಹ ಹೊರತು ಭೋಗಕ್ಕೋಸ್ಕರ ಅಲ್ಲ. ಇದು ಸಾಧನ ಶರೀರವಿದು ಅಂತಾರೆ. ಇದು ಸಾಧನ ಶರೀರ, ಬೇರೆ ಯಾವುದೂ ಕೂಡ ಸಾಧನ ಶರೀರ ಅಲ್ಲ. ಅದು ಭೋಗ ಶರೀರ. ಪಶು ಪಕ್ಷಿಗಳು ಅದೆಲ್ಲ, ಇದು ಮಾತ್ರ ಮನುಷ್ಯ ದೇಹ ಸಾಧನ ಶರೀರ. ಆದರೆ ಇದು ಭೋಗಕ್ಕಾಗಿಯೇ ಇರೋದು ಅಂತ ನಮ್ಮ ಕಲ್ಪನೆ ಆಗಿಬಿಟ್ಟಿದೆ. ದಿವ್ಯವಾದ ತಪಸ್ಸು ಮಾಡಲಿಕ್ಕೆ ಈ ಮನುಷ್ಯ ದೇಹವನ್ನು ಉಪಯೋಗ ಮಾಡಿಕೊಳ್ಳಿ. ದಿವ್ಯವಾದ ತಪಸ್ಸು ಅಂದರೆ ಏನು? ಮಹಾತ್ಮರ ಸೇವೆ. ಅದಕ್ಕಾಗಿ ಈ ದೇಹವನ್ನು ಉಪಯೋಗಿಸ್ಕೊಳ್ಬೇಕು. ಮಹಾತ್ಮರ ಸೇವೆ ಅಂತಂದರೆ ಮಹಾತ್ಮರು ಯಾರು ಅಂತ ಪ್ರಶ್ನೆ ಬರ್ತದೆ. ಇದ್ದಾರೆ, ಸಮಚಿತ್ತರಾಗಿರ್ತಾರೆ. ದ್ವಂದ್ವಗಳು ಬಂದಾಗಲೂ ಸಮಚಿತ್ತರಾಗಿರ್ತಾರೆ, ಶಾಂತ ಸ್ವಭಾವದವರಾಗಿರ್ತಾರೆ. ಮಹಾಂತಸ್ಥೆ ಸಮಚಿತ್ತಾ ವಿಮನ್ಯವ ಸುಹೃದಃ. ಎಲ್ಲರಲ್ಲಿಯೂ ಸುಹೃದ್ಭಾವದಿಂದ ಇರತಕ್ಕಂಥ ಸಾಧುಗಳು ಮಹಾತ್ಮರು. ಅವರ ಸೇವೆಯೇ ಮೋಕ್ಷದ ಬಾಗಿಲು. ಇದನ್ನು ಋಷಭನಾಮಕ ಪರಮಾತ್ಮ ಪ್ರಧಾನವಾಗಿ ಉಪದೇಶ ಮಾಡಿದ್ದಾನೆ. ಇದೇ ಋಷಭಗೀತ ಅಂತ ಪ್ರಸಿದ್ಧವಾದ. ಆಮೇಲೆ ಆ ಋಷಭನಾಮಕ ಪರಮಾತ್ಮ ಈ ಭರತನಿಗೆ ದೇಶವನ್ನು ಒಪ್ಪಿಸಿ ತಾನು ದಕ್ಷಿಣ ಕರ್ನಾಟಕದಲ್ಲಿ ಸಂಚಾರ, ಕುಟಜಾಚಲ ಅಂತ, ಅಂದರೆ ಕೊಲ್ಲೂರು ಹತ್ತಿರ ಕುಟಜಾಚಲ ಅಂತ ಕರೀತಾರೆ. ಅಲ್ಲಿ ಅವಧೂತನಾಗಿ ಸಂಚಾರ ಮಾಡಿಕೊಂಡಿದ್ದು. ಆಶ್ಯಕೃತ ಅಶ್ಮಕಬಳ, ಮಾತೇ ಆಡಬಾರ್ದು ಅಂತನ್ನೋ ಉದ್ದೇಶದಿಂದ ಬಾಯಿ ಒಳಗೆ ಕಲ್ಲು ಹಾಕ್ಕೊಂಡಿರ್ತಿದ್ದಂತೆ. ಯಾವಾಗಲೂ ಬಾಯಿಯಲ್ಲಿ ಕಲ್ಲು, ಮಾತಾಡಲಿಕ್ಕೆ ಆಗೋದಿಲ್ಲ. ದಿಗಂಬರನಾಗಿ ತಲೆ ಕೂದಲೆಲ್ಲ ಕೆದರ್ಕೊಂಡು ಮುಕ್ತಮೂರ್ಧಜಃ ಅಸಂವೀತ ಏವ ವಿಚಚಾರ, ದಿಗಂಬರನಾಗಿ ಸಂಚಾರ ಮಾಡ್ತಾ ಇದ್ದ. ಒಂದು ಸಲ ಕಾಡಿಗೆ ಬೆಂಕಿ ಹತ್ತಿತು. ಬೆಂಕಿ ಹತ್ತಿದಾಗ
ಆ ಕಾಡ್ಗಿಚ್ಚಿನಲ್ಲಿ ಸಿಗಾಕ್ಕೊಂಡು ಕಣ್ಮರೆ ಆಗ್ತಾನೆ ಆ ಋಷಭ. ಆಮೇಲೆ ಪುನಃ ಕಾಡ್ಗಿಚ್ಚಿನಿಂದ ಹೊರಗೆ ಬಂದು ಎಲ್ರಿಗೂ ಉಪದೇಶ ಮಾಡಿದ. ನಾನೇ ವಾಸುದೇವ ಅಂತ ಉಪದೇಶ ಮಾಡಿದ. ಆ ಕಾಲದಲ್ಲಿ ಒಬ್ಬ ಅರ್ಹನ್ ಅಂತಕ್ಕಂಥ ಒಬ್ಬ ಅಸುರ ಇದ್ದ. ಅವನಿಗೆ ಅರ್ಹ ಅಂತಲೂ ಕರೀತಾರೆ, ಅರ್ಹನ್ ಅಂತಾರೆ, ಅರ್ಹತ ಅಂತಾರೆ, ಅರ್ಹಂತ ಅಂತಾರೆ, ಕೊನೆಗೆ ಅರಿಹಂತ ಅಂತಲೂ ಅಂತಾರೆ. ಇವೆಲ್ಲ ಅವನ ಹೆಸರು. ಅರ್ಹ, ಅರಿಹಂತ, ಬೇರೆ ಬೇರೆ ಹೆಸರಿನಿಂದ ಪ್ರಸಿದ್ಧನಾದವನು ಈ ಋಷಭನಾಮಕ ಪರಮಾತ್ಮನ ಉಪದೇಶ ಕೇಳಿದ. ಇವನು ಆ ಕುಟಜಾಚಲದಲ್ಲಿ ಕಾಡಿಗಿಚ್ಚಿನಲ್ಲಿ ಸಿಗಾಕ್ಕೊಂಡು ಹೊರಗೆ ಬಂದು ನಾನು ವಾಸುದೇವ ಅಂತ ಹೇಳಿದ. ಅವನು ವಾಸುದೇವ ಹೌದು, ಸಾಕ್ಷಾತ್ ಪರಮಾತ್ಮನೇ ಋಷಭನಾಮಕನಾಗಿ ಅವತಾರ ಮಾಡಿದ್ದ. ಆದ್ದರಿಂದ ಅವನು ಭಗವಂತ ಹೌದು, ನಾನು ವಾಸುದೇವ ಅಂತ ಹೇಳಿದ. ಅದನ್ನು ಅರ್ಹಂತ ತಿಳ್ಕೊಂಡು ತನ್ನನ್ನು ವಾಸುದೇವ ಅಂತ ಅವನು ತಿಳ್ಕೊಂಡ. ನಾನು ವಾಸುದೇವ ಅಂತ ಹೇಳ್ಕೊಳ್ಳಿಕ್ಕೆ ಶುರು ಮಾಡಿದ ಅರ್ಹಂತ. ಅವನ ಪ್ರಶಿಷ್ಯ ಒಬ್ಬ ಇದ್ದ, ಅವನಿಗೆ ಕ್ರಮು ಅಂತ ಹೆಸರು. ಆ ಕ್ರಮು ಅನ್ನುವಂಥ ಅಸುರ ಅವನು ತನ್ನನ್ನು ವಾಸುದೇವ ಅಂತ ಅವನು ಹೇಳ್ಕೊಂಡ. ನಾ ಮಾತ್ರ ಅಲ್ಲ, ಎಲ್ಲರೂ ವಾಸುದೇವ ಅಂತ ಹೇಳಿಬಿಟ್ಟ. ಹೀಗೆ ಆರ್ಹತ ಮತ ಅಂತ ಒಂದು ಪ್ರಸಿದ್ಧಿ ಆಯಿತು. ಮತ್ತು ಅವನು ಪರಮಾತ್ಮ ದಿಗಂಬರನಾಗಿ ಸಂಚಾರ ಮಾಡ್ತಿದ್ದ. ಆ ದಿಗಂಬರ ಪಂಥ ಅಂತಲೇ ಒಂದು ಶುರುವಾಯಿತು. ನಾನೇ ವಾಸುದೇವ ಅನ್ನುವಂಥದ್ದನ್ನು ಕ್ರಮು, ಎಲ್ಲ ಜೀವರು ವಾಸುದೇವ ಅನ್ನೋದನ್ನು ಕ್ರಮು ಪ್ರಚಾರ ಮಾಡಿದ. ಹೀಗೆ ಭಗವಂತ ಎರಡು ಕೆಲಸ ಮಾಡಿದ. ಋಷಭನಾಮಕನಾಗಿ ತನ್ನ ಮಕ್ಕಳು ಭರತ ಮೊದಲಾದವರಿಗೆ ಮನುಷ್ಯ ದೇಹ ಹೇಗೆ ಸಾರ್ಥಕ ಮಾಡ್ಕೋಬೇಕು ಅನ್ನೋದನ್ನು ಉಪದೇಶ ಮಾಡಿದ. ಮಹಾತ್ಮರ ಸೇವೆ ಮಾಡಿರಿ, ಮಹಾತ್ಮರು ಅಂದರೆ ಯಾರು ಅದನ್ನೆಲ್ಲ ಹೇಳಿ ಅವರಿಗೂ ಉಪದೇಶ ಮಾಡಿದ. ದುಷ್ಟರಿಗೆ ಮೋಹನಗೊಳಿಸಿದ. ಅರ್ಹಂತ ಅನ್ನುವವನಿಗೆ ನಾನು ವಾಸುದೇವ ಅಂತ ಹೇಳ್ಕೊಂಡ, ನಾನು ವಾಸುದೇವ ಅಂತ ಅವನು ಹೇಳ್ಕೊಂಡ. ಅವನ ಪ್ರಶಿಷ್ಯ ಎಲ್ಲರೂ ವಾಸುದೇವ ಅಂತ ಹೇಳಿಬಿಟ್ಟ. ಇದು ದುಷ್ಟ ಮತ ಪ್ರಚಾರ ಆಯಿತು. ಹೀಗೆ ಮೋಹನಗೊಳಿಸಿದ ಪರಮಾತ್ಮ ಸಜ್ಜನರಿಗೆ ದಿವ್ಯವಾದ ಮಾರ್ಗ ಪ್ರದರ್ಶನನೂ ಮಾಡಿದ. ಪಾಂಡವರ ಮೇಲೆ, ದ್ರೌಪದಿ ಅವರ ಮೇಲೆ, ಭೀಮಸೇನನ ಮೇಲೆ ಪ್ರತೀಕಾರ ಮಾಡಲಿಕ್ಕೋಸ್ಕರ ಒಬ್ಬ ಅಸುರ ಬಂದು ಕ್ರಿಮಿಯಂತೆ ಭೀಮನ ಮೇಲೆ ಪ್ರತೀಕಾರ ಮಾಡಲಿಕ್ಕೆ ದುರ್ಮತ ಪ್ರಚಾರ ಮಾಡಿದ ಅಂತ ಹೇಳ್ತಾರೆ. ಆದರೆ ಹಿಂದೆ ಒಂದು ಚರ್ಚೆ ನಡೀತಾ ಇತ್ತು. ಕ್ರಿಮಿಯಂತೆ ಅಂತ ಒಂದು ಕ್ರಿಮಿಗೆ ಹೋಲಿಸಿದ್ದಾರೆ, ಅದಷ್ಟು ಸರಿ ಹೋಗೋದಿಲ್ಲ. ಕ್ರಮುರಿವ ಮಣಿಮಾನ್ ಅಂತ ಇರಬೇಕು ಅಂತ ಒಂದು ಚರ್ಚೆ ನಡೀತಾ ಇತ್ತು. ಯಾಕೆಂದರೆ ಕ್ರಮು ಅಂತನ್ನುವನು ನಾನು ವಾಸುದೇವ, ಎಲ್ಲರೂ ವಾಸುದೇವ ಅಂತ ಪ್ರಚಾರ ಮಾಡಿದವನು ಕ್ರಮು. ಅದು ಭಾಗವತದಲ್ಲಿ ಉಲ್ಲೇಖ ಇದೆ. ಆದ್ದರಿಂದ ಕ್ರಿಮಿರಿವ ಮಣಿಮಾನ್ ಅನ್ನೋ ಪಾಠಕ್ಕಿಂತ ಕ್ರಮುರಿವ ಮಣಿಮಾನ್ ಅಂತಿದ್ರೆ ಒಳ್ಳೆಯದು. ಯಾಕೆ ಮೊದಲೇ ಪ್ರಾಚೀನ ಕಾಲದಲ್ಲೇ ಆ ಕ್ರಮು ಅನ್ನುವನು ಎಲ್ಲರೂ ವಾಸುದೇವನೇ, ಎಲ್ಲರೂ ಪರಮಾತ್ಮನೇ ಅಂತ ಪ್ರಚಾರ ಮಾಡಿದವನು ಅವನು. ಆಮೇಲೆ ಅದು ಕಾಲಕ್ರಮೇಣ ಹೋಗಿತ್ತು, ಮತ್ತು ಅವನಂತೆ ಮತ್ತೆ ಅದು ಪ್ರಚಾರ ಆಯಿತು ಅಂತ ಹೇಳೋದು ಸೂಕ್ತ ಅಂತ ಒಂದು ವಾದ ನಡೀತಾ ಇತ್ತು ಪಂಡಿತ ವಲಯದಲ್ಲಿ. ಇದು ಋಷಭನಾಮಕ ಪರಮಾತ್ಮನ ಚರಿತ್ರೆ. ಮತ್ತು ಸನ್ಯಾಸ ಧರ್ಮವನ್ನು ಉಪದೇಶ ಮಾಡಿದ ಅಂತಲೂ ಉಂಟು. ಆಮೇಲೆ ಭರತ ಚಕ್ರವರ್ತಿ ಆಗ್ತಾನೆ. ಆಂಜನಾಭ ಖಂಡ ಅನ್ನೋದು ಭರತಖಂಡ ಅಂತ ಪ್ರಸಿದ್ಧಿ ಆಯಿತು. ಆಂಜನಾಭಂ ನಾಮ ಏತದ್ವರ್ಷಂ ಭಾರತಮಿತಿ ಯಥಾ ಆರಭ್ಯ ವ್ಯಪದಿಸಂತಿ. ಭರತನಿಂದ ಆರಂಭ ಮಾಡಿಕೊಂಡು ಭಾರತ ವರ್ಷ ಅಂತ ಪ್ರಸಿದ್ಧಿ ಆಯಿತು. ಆ ಭರತ ಚಕ್ರ ಅಂದರೆ ಭಾರತದ ಮೊದಲನೇ ರಾಜನೇ ಅವನು. ಆ ಭರತ ಋಷಭನಾಮಕ ಪರಮಾತ್ಮನ ಮಗ ಹೇಗಿದ್ದ ಅಂತಂದರೆ, ಇವನು ಭರತ ಚಕ್ರವರ್ತಿ ಯಜ್ಞಪುರುಷನಾದ ಪರಮಾತ್ಮನನ್ನು ಅನೇಕ ಯಾಗಗಳಿಂದ ಆರಾಧನೆ ಮಾಡಿದ್ದಂತೆ. ಅಗ್ನ್ಯಾಧಾನ ಅಂತ ಮಾಡಿಕೊಂಡು ಆಹಿತಾಗ್ನಿಗಳಾಗಿ ಯಾಗ ಮಾಡಬೇಕು. ಆಹಿತಾಗ್ನಿಯಾಗಿ ಅಂದರೆ ಅಗ್ನಿಯನ್ನು ತನ್ನೊಳಗೆ ಆಧಾನ ಮಾಡಿಕೊಂಡು ಅಗ್ನಿಹೋತ್ರ, ಅದೊಂದು ಯಾಗ, ಅದೊಂದು ಹೋಮ. ದರ್ಶಪೂರ್ಣಮಾಸ, ಚಾತುರ್ಮಾಸ್ಯ, ಪಶುಯಾಗ, ಸೋಮಯಾಗ, ಪ್ರಕೃತಿಯಾಗ, ವಿಕೃತಿಯಾಗ ಅಂತ ಇಷ್ಟು ಯಾಗಗಳನ್ನು ನಿತ್ಯಕರ್ಮದಂತೆ, ಅದು ನಿತ್ಯಕರ್ಮವೇ, ಅದನ್ನು ಅನುಷ್ಠಾನ ಮಾಡಿಕೊಂಡು ಭರತ ಒಳ್ಳೆ ಕೀರ್ತಿ ಸಂಪನ್ನನಾದ, ಧರ್ಮಸ್ಥಾಪನೆ ಮಾಡಿದ ಜಗತ್ತಿನಲ್ಲಿ ಅಂತ ಹೇಳ್ತಾರೆ. ಆದ್ದರಿಂದಲೇ ಇಷ್ಟೆಲ್ಲ ಯಜ್ಞ ಮಾಡಿ ಅವನು ಧರ್ಮಸ್ಥಾಪನೆ ಮಾಡಿದ್ದರಿಂದ ಭಗವಂತನ 10 ಅವತಾರಗಳು ಕೂಡ ಈ ಭಾರತ ದೇಶದಲ್ಲಿ ಆಯಿತು. ಭರತ ಆಳಿದಂಥ ಈ ದೇಶದಲ್ಲಿ ಆಯಿತು. ಪುಣ್ಯ ನದಿಗಳೆಲ್ಲ ಹರಿದದ್ದು ಇಲ್ಲಿ ಭಾರತ ದೇಶದಲ್ಲಿ. ಎಲ್ಲ ಪುಣ್ಯ ಭಗವಂತನ ಸನ್ನಿಧಾನ ಪಾತ್ರವಾದಂಥ ಅನೇಕ ಪರ್ವತಗಳು ಭಾರತ ದೇಶದಲ್ಲಿರೋದು. ವೇದವ್ಯಾಸದೇವರು ಇಲ್ಲೇ ಅವತಾರ ಮಾಡಿ ದಿವ್ಯವಾದ ಜ್ಞಾನ ಸಂಪತ್ತು, ಪುರಾಣಗಳು, ವೇದ, ಉಪನಿಷತ್ತು, ಭಗವದ್ಗೀತಾ ಅದನ್ನೆಲ್ಲ ಸ್ಥಾಪನೆ ಮಾಡಿದ್ದು ಭಾರತ ದೇಶದಲ್ಲೇ. ಯಾಕೆಂದರೆ ಭರತ ಆ ರೀತಿ ಯಜ್ಞಯಾಗಗಳನ್ನು ಮಾಡ್ತಿದ್ದಂತೆ. ಏನದು ಯಜ್ಞ ಅನ್ನುವ ವಿವರಣೆಯನ್ನು ಕೆಳಗಡೆ ಕೊಟ್ಟಿದ್ದಾರೆ ಪುರಾಣಿಕರ ಪುಸ್ತಕದಲ್ಲಿ. ಆ ಯಜ್ಞಗಳ ಸೂಕ್ಷ್ಮ ಪರಿಚಯ ಇದೆ.
ಆಹಿತಾಗ್ನಿ ಅಂತಂದರೆ ಆಧಾನ ಇಷ್ಟಿ ಅಂತ ಒಂದು ಇಷ್ಟಿ ಅದು. ಆ ಆಧಾನ ಇಷ್ಟಿ ಅನ್ನುವ ಇಷ್ಟಿ ಮಾಡಿ ಅಗ್ನಿಯನ್ನು ದೇಹದಲ್ಲಿ ಆಧಾನ ಮಾಡಿಕೊಳ್ಳುವವರು ಅವರು ಆಹಿತಾಗ್ನಿಗಳು ಅಂತ ಕರೀತಾರೆ. ಆಹಿತಾಗ್ನಿ ಅದೇ ಹೋಗಿ ಆಹಿತಾನಲ, ಇನ್ನೊಂದು ಹೆಸರು ಆಹಿತಾಗ್ನಿಗೆ ಆಹಿತಾನಲ. ಆಮೇಲೆ ಅಗ್ನಿಹೋತ್ರ ಅನ್ನೋ ಹೋಮ ಮಾಡಬೇಕು, ಅದು ನಿತ್ಯ ಕರ್ಮ. ಅಗ್ನಿಹೋತ್ರ ಅಂತಂದರೆ ಇದು ಅಗ್ನಿಯನ್ನು ಆಧಾನ ಮಾಡಿಕೊಳ್ಳೋದು ಅಂತಂದರೆ 3 ಅಗ್ನಿ: ಗಾರ್ಹಪತ್ಯಾಗ್ನಿ, ದಕ್ಷಿಣಾಗ್ನಿ, ಆಹವನೀಯಾಗ್ನಿ ಅಂತ 3 ಅಗ್ನಿಗಳು. ಅದನ್ನು ದೇಹದಲ್ಲಿ ಆಧಾನ ಮಾಡಿಕೊಳ್ಳೋದು. ಅಥವಾ ಇನ್ನೂ 2 ಇದೆ, ಪಂಚಾಗ್ನಿಗಳು: ಸಭ್ಯಾಗ್ನಿ, ಆವಸತ್ಯಾಗ್ನಿ ಅಂತ 2, ಇಲ್ಲ 3 ಅಥವಾ 5. ಯಜ್ಞ ಮಾಡುವಾಗ ಆ ಕುಂಡಗಳನ್ನೇ ಬೇರೆ ಬೇರೆ ಆಕಾರದಲ್ಲಿ ಹಾಕಿರ್ತಾರೆ. ಈಗ ಒಟ್ಟು ಚೌಕಟ್ಟಾಗಿ ಒಂದು ಅಗ್ನಿಕುಂಡ ಮಾಡೋದು ರೂಢಿಯಲ್ಲಿದೆ. ಅರ್ಧಚಂದ್ರಾಕಾರವಾಗಿ ಒಂದಿರ್ತದೆ, ವರ್ತುಲಾಕಾರವಾಗಿ ಒಂದಿರ್ತದೆ, ಚೌಕಟ್ಟಾಗಿ ಒಂದಿರ್ತದೆ. ಹೀಗೆ ಅಗ್ನಿಕುಂಡದ ಕ್ರಮನೇ ಬೇರೆ ಬೇರೆ ಇದೆ. ಒಂದೊಂದು ಕುಂಡದಲ್ಲಿ ಒಂದೊಂದು ಅಗ್ನಿ ಹಾಕಬೇಕು ಅಂತೂ ಇರೋದು. ಅಂಥ 3 ಅಗ್ನಿಗಳು: ಗಾರ್ಹಪತ್ಯ, ದಕ್ಷಿಣಾಗ್ನಿ, ಆಹವನೀಯ, ಸಭ್ಯ, ಆವಸತ್ಯ. ಇದನ್ನು ಆಧಾನ ಮಾಡಿಕೊಂಡು ಆಹಿತಾಗ್ನಿಗಳು ಅಂತಾಗಬೇಕು. ಆಮೇಲೆ ಅಗ್ನಿಹೋತ್ರ. ಅಗ್ನಿಹೋತ್ರ ಅಂದರೆ ಏನು, ಅದರ ವಿವರಣೆ ಕೊಟ್ಟಿದ್ದಾರೆ. ಈ ಅಗ್ನಿ ಆಧಾನ ಮಾಡಿಕೊಳ್ಳಿಕ್ಕೆ ಕಾಲ ಹೇಳ್ತಾರೆ. ವಸಂತ ಋತುವಿನಲ್ಲಿ ಬ್ರಾಹ್ಮಣರು ಅಗ್ನಿ ಆಧಾನ ಮಾಡ್ಕೋಬೇಕಂತ, ಕ್ಷತ್ರಿಯರು ಗ್ರೀಷ್ಮ ಋತುವಿನಲ್ಲಿ ಅಗ್ನಿ ಆಧಾನ ಮಾಡ್ಕೋಬೇಕು, ವೈಶ್ಯರು ಶರದ್ ಋತುವಿನಲ್ಲಿ ಅಗ್ನಿ ಆಧಾನ ಮಾಡ್ಕೋಬೇಕು. ಹೀಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ತ್ರೈವರ್ಣಿಕರಿಗೆ ಅಗ್ನಿ ಆಧಾನಕ್ಕೆ ಒಂದೊಂದು ತಿಂಗಳಿದೆ. ವಸಂತ ಋತು, ಗ್ರೀಷ್ಮ, ಶರದ್ ಋತು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು. ಆ ಆಧಾನ ಮಾಡಿದ ದಿವಸದಲ್ಲಿ ಸಾಯಂಕಾಲ ಅಗ್ನಿ ಮತ್ತು ಪ್ರಜಾಪತಿಗಳಿಗೆ ಆಹುತಿ ಕೊಡಬೇಕು. ಮರುದಿನ ಬೆಳಗ್ಗೆ ಸೂರ್ಯ ಮತ್ತು ಪ್ರಜಾಪತಿಗಳಿಗೆ ಯಜಮಾನ ತನ್ನ ಕೈಯಿಂದಲೇ ತಾನೇ ಆಹುತಿ ಕೊಡೋದು. ಆ ಹಾಲು ಇವೆಲ್ಲ ದ್ರವ್ಯಗಳು ಹೇಳಿದ್ದಾರೆ. ಅದಕ್ಕೆ ಒಂದೊಂದಕ್ಕೆ ಒಂದೊಂದು ಫಲ ಇದೆ. ಹಾಲನ್ನು ಆಹುತಿ ಕೊಟ್ಟು ಹಾಲಿನಿಂದ ಹೋಮ ಮಾಡಿದರೆ ಪಶು ಸಂಪತ್ತು, ಸ್ವರ್ಗ ಸಿಗ್ತದಂತೆ. ಮೊಸರನ್ನು ಆಹುತಿ ಕೊಡೋದು ಉಂಟು. ಮೊಸರನ್ನು ಆಹುತಿ ಕೊಟ್ಟರೆ ಅದರಿಂದ ಇಂದ್ರಿಯ ಶಕ್ತಿ ಬರ್ತದಂತೆ. ಅನ್ನದ ಗಂಜಿಯನ್ನು ಆಹುತಿ ಕೊಟ್ಟರೆ ಆ ಹೋಮದಿಂದ ಭೂಲಾಭ ಆಗ್ತದಂತೆ. ಅನ್ನವನ್ನೇ ಆಹುತಿ ಕೊಟ್ಟರೆ ಅನ್ನಲಾಭ. ಅಕ್ಕಿ ಕಾಳುಗಳನ್ನೇ ಆಹುತಿ ಕೊಡ್ಬೋದು. ಅನ್ನ ಮಾಡದೆ ಅಕ್ಕಿಯಿಂದಲೇ ಆಹುತಿ ಕೊಟ್ಟರೆ ಓಜಸ್ಸು, ಬಲ, ಅಭಿವೃದ್ಧಿ ಆಗ್ತದೆ. ತುಪ್ಪದ ಆಹುತಿ ಕೊಟ್ಟರೆ ತೇಜಸ್ಸು ಸಿಗ್ತದೆ. ಈ ರೀತಿ ಆಹುತಿಯನ್ನು ಕೊಡೋದಕ್ಕೆ ಅಗ್ನಿಹೋತ್ರ ಹೋಮ ಅಂತ ಕರೀತಾರೆ. ಹೋಮ ಅಂದರೆ ಯಜಮಾನ ತನ್ನ ಹಸ್ತದಿಂದ ತಾನೇ ಕೂತ್ಕೊಂಡು ಆಹುತಿ ಕೊಟ್ಟರೆ ಅದು ಹೋಮ. ಯಾಗ ಅಂತ ಇನ್ನೊಂದಿದೆ. ಹೋಮ ಬೇರೆ, ಯಾಗ ಬೇರೆ. ಯಾಗ ಅಂತಂದರೆ ಈ ಅಧ್ವರ ಅಂತ ಮೊನ್ನೆ ಹೇಳಿದೆ. ಯಾಗಕ್ಕೊಂದು ಹೆಸರು ಅಧ್ವರ ಅಂತ. ಅದರಲ್ಲಿ ಅಧ್ವರ್ಯು ಅಂತ ಒಬ್ಬ ಇರ್ತಾನೆ. ಅವರು ಅಗ್ನಿಯಲ್ಲಿ ಹವಿಸ್ಸನ್ನು ಹಾಕಬೇಕು, ನಿಂತುಕೊಂಡು ಹಾಕಬೇಕು. ನಿಂತುಕೊಂಡು ಅಧ್ವರ್ಯು ಅಗ್ನಿಯಲ್ಲಿ ಹವಿಸ್ಸನ್ನು ಹಾಕಬೇಕು. ವಷಟ್ಕಾರಗಳನ್ನು ವಷಟ್ ಅಂತ ಉಚ್ಚಾರಣೆ ಮಾಡಿ ಹಾಕಬೇಕು. ನಿಂತುಕೊಂಡು ಹೋಮ ಅದು ಆಹುತಿ ಕೊಡೋದು. ಯಜಮಾನ ಆಹುತಿ ಕೊಡಲಿಕ್ಕಿಲ್ಲ. ಯಜ್ಞದಲ್ಲಿ, ಹೋಮದಲ್ಲಿ ಯಜಮಾನನೇ ಆಹುತಿ ಹಾಕೋದು. ಯಾಗದಲ್ಲಿ ಅಧ್ವರ್ಯು ಹಾಕ್ತಾನೆ, ಪಕ್ಕದಲ್ಲಿ ನಿಂತುಕೊಂಡು ಯಜಮಾನ ಇದಂ ನಮಮ ಅಂತ ತ್ಯಾಗ ಮಾಡ್ತಾನೆ. ಸ್ವಾಹ ಅಂತ ಹೇಳಿ ಆಹುತಿ ಕೊಡೋದು ಇವನು ಅಧ್ವರ್ಯು ಅಂತಿರ್ತಾನೆ ಮುಖ್ಯಸ್ಥ. ಅವನು ಯಜಮಾನ ನಮಮ ಅಂತ ಹೇಳ್ಕೊಂಡಿರಬೇಕು. ಇದು ಯಾಗ. ತನ್ನ ಹಸ್ತದಿಂದ ತಾನೇ ಯಜಮಾನ ಕೊಟ್ಟರೆ ಅದು ಹೋಮ. ಅಗ್ನಿಹೋತ್ರ ಅಂತನ್ನೋದು ಅದು ಹೋಮ. ಅದನ್ನು ಮಾಡಿಕೊಂಡಿದ್ದ ಭರತ ಅಂತ ಒಂದು ಹೇಳಿದ್ದಾರೆ, ಅಗ್ನಿಹೋತ್ರ. ಇನ್ನು ದರ್ಶಪೂರ್ಣಮಾಸ ಅಂತ ಮತ್ತೊಂದಿದೆ. ದರ್ಶಪೂರ್ಣಮಾಸ ಹೋಮ ಅಂತಂದರೆ ಅದು ನಿತ್ಯ ಕ್ರಮವೇ. ಅಗ್ನ್ಯಾಧಾನ ಆದಮೇಲೆ, ಅಗ್ನಿಯನ್ನು ದೇಹದಲ್ಲಿ ಆಧಾನ ಮಾಡಿಕೊಂಡ ಮೇಲೆ, ಆಧಾನ ಮಾಡ್ಕೊಳ್ಬೇಕಾದ್ರೆ ಯಾವಾಗ ಮಾಡ್ಕೋಬೇಕು? ಒಳ್ಳೆ 25 ವರ್ಷದ ತಾರುಣ್ಯದಲ್ಲಿ ಮಾಡ್ಕೋಬೇಕಂತ. ಕೂದಲು ಕಪ್ಪಾಗಿರುವಾಗಲೇ ಮದುವೆ ಮಾಡಿಕೊಂಡು, ಮದುವೆ ಆಗಿರಬೇಕು, ಒಂದು ಗಂಡು ಮಗು ಹುಟ್ಟಬೇಕು. ಆಮೇಲೆ ಅಗ್ನಿ ಆಧಾನ ಮಾಡಿಕೊಳ್ಳಿಕ್ಕೆ ಅಧಿಕಾರ ಸಿಗ್ತದೆ. ಆಹಿತಾಗ್ನಿ ಆಗ್ತಾನೆ. ಆಮೇಲೆ ಇವೆಲ್ಲ ಹೋಮಗಳು ಆ ಅಗ್ನಿ ಆಧಾನ ಮಾಡಿಕೊಂಡ ದಿವಸ, ಅದರ ಮೇಲೆ ಅಗ್ನಿ ಆಧಾನ ಮಾಡಿಕೊಂಡ ಮೇಲೆ ಯಾವ ಹುಣ್ಣಿಮೆ ಬರ್ತದೆ ಮೊದಲು, ಆ ಹುಣ್ಣಿಮೆ ದಿವಸ ಪೂರ್ಣಮಾಸ ಅಂತ ಒಂದು 3 ಇಷ್ಟಿಗಳು ಅಂತ ಹೇಳ್ತಾರೆ. ಅದನ್ನು ಹುಣ್ಣಿಮೆ ದಿವಸ ಮಾಡುವಂಥ ಪೂರ್ಣಮಾಸ ಅನ್ನೋ ಹೆಸರನ್ನ 3 ಇಷ್ಟಿ ಮಾಡಬೇಕು. ಅಗ್ನ್ಯಾಧಾನ ಆದಮೇಲೆ ಬರುವಂಥ ಅಮಾವಾಸ್ಯೆಯ ದಿವಸ ದರ್ಶ ಅನ್ನೋ ಹೆಸರಿನ 3 ಇಷ್ಟಿ ಮಾಡಬೇಕು. ಈ 6ಕ್ಕೆ ಇಷ್ಟಿ ಅಂತ ಹೆಸರು. 6 ಇಷ್ಟಿಗಳಾದರೆ ಅದು ದರ್ಶ ಪೂರ್ಣಮಾಸ ಅಂತ ಒಂದು ಯಾಗ ಆಗ್ತದೆ. ಅದು
ದರ್ಶಪೂರ್ಣಮಾಸ ಯಾಗ ಅಂತ ಅದಕ್ಕೆ ಹೆಸರು. ಅಗ್ನಿಹೋತ್ರ ಹೋಮ, ದರ್ಶಪೂರ್ಣಮಾಸ ಯಾಗ. ದರ್ಶ ಅಂದರೆ ಅಮಾವಾಸ್ಯೆ ದಿವಸ 3 ಇಷ್ಟಿ, ಹುಣ್ಣಿಮೆ ದಿವಸ ಪೂರ್ಣಮಾಸ ಅಂದರೆ ಹುಣ್ಣಿಮೆ ದಿವಸ 3 ಇಷ್ಟಿ. ಅದು ಅಗ್ನ್ಯಾಧಾನ ಆದಮೇಲೆ ಬರುವಂತಹ ಹುಣ್ಣಿಮೆ ಅಥವಾ ಅಮಾವಾಸ್ಯೆ, ಅದು ದರ್ಶಪೂರ್ಣಮಾಸ ಯಾಗ. ಇದು ಕೂಡ ನಿತ್ಯಕರ್ಮ. ನಿತ್ಯಕರ್ಮ ಅಂದರೆ ಬಿಟ್ಟರೆ ಪಾಪ ಬರ್ತದೆ, ಅವಶ್ಯ ಮಾಡಬೇಕಾದಂಥದ್ದು. ಇಷ್ಟಿಗಳಲ್ಲಿ ಆಹುತಿ ಯಾವುದು ಅಂತಂದರೆ, ಈಗ ಹೋಮಕ್ಕೆ ಹೇಳಿದರು, ಅಗ್ನಿಹೋತ್ರ ಹೋಮಕ್ಕೆ ಹಾಲು, ಮೊಸರು, ತುಪ್ಪ ಅಥವಾ ಗಂಜಿ, ಅನ್ನ ಇದೆಲ್ಲ ಕೊಡ್ಬೋದು. ಇಷ್ಟಿಗಳಲ್ಲಿ ಅಕ್ಕಿ ಹಿಟ್ಟು ಮಾಡಿ ಅದನ್ನು ಬೇಯಿಸಿದರೆ ಅದಕ್ಕೆ ಪುರೋಡಾಶ ಅಂತ ಕರೀತಾರೆ. ಅಕ್ಕಿ ಹಿಟ್ಟಿನ ಪುರೋಡಾಶವನ್ನು ಅಥವಾ ಅನ್ನ ಚೆರು, ಹಾಲು, ಮೊಸರು, ತುಪ್ಪ ಅದು ಇರ್ತದೆ. ಇದು ವಿಶೇಷ. ಅಕ್ಕಿ ಹಿಟ್ಟಿನ ಪುರೋಡಾಶ ಹಿಟ್ಟು ಕಲಿಸಿದ ಹಾಗೆ ಇರ್ತದೆ. ಅದನ್ನು ಕೊಡೋದು ದರ್ಶಪೂರ್ಣಮಾಸದಲ್ಲಿ. ಹೀಗೆ ಅಗ್ನಿಹೋತ್ರ, ದರ್ಶಪೂರ್ಣಮಾಸ ಅಂತ 2 ನಿತ್ಯಕರ್ಮ. ಇನ್ನು ಚಾತುರ್ಮಾಸ್ಯ ಇಷ್ಟಿ ಅಂತ, ಅದು ಕೂಡ ಇಷ್ಟಿಗಳೇ. ಚಾತುರ್ಮಾಸ್ಯ ಇಷ್ಟಿ ಅಂತ ಉಂಟು. ಅದು 4 ಪರ್ವ ಅಂತ ಕರೀತಾರೆ ಅದನ್ನು. ಯಾಕೆಂದರೆ ಹುಣ್ಣಿಮೆ ಮಾಡೋದರಿಂದ ಪರ್ವ ಅಂತ ಹೆಸರು. 4 ಇದೆ. ಒಂದು ವೈಶ್ವದೇವ ಪರ್ವ, ವರುಣಪ್ರಘಾಸ ಪರ್ವ, ಸಾಕಮೇಧ ಪರ್ವ, ಶುನಾಸೀರೀಯ ಪರ್ವ ಅಂತ 4 ಪರ್ವಗಳು 4 ತಿಂಗಳಿಗೆ ಒಂದೊಂದು ಸಲ ಮಾಡಬೇಕು. ಆವಾಗ ಚಾತುರ್ಮಾಸ್ಯ ಯಾಗ ಅಂತ ಇಷ್ಟಿ ಅಂತ ಅದಕ್ಕೆ ಹೆಸರು ಬರ್ತದೆ. ಚಾತುರ್ಮಾಸ್ಯ ಇಷ್ಟಿ ಅಂತ. ಅದು ಹುಣ್ಣಿಮೆ ಮಾಡಬೇಕು. 4 ತಿಂಗಳಿಗೆ ಬರುವ ಹುಣ್ಣಿಮೆ. ಮೊದಲನೇದ್ದು ಚೈತ್ರ ಹುಣ್ಣಿಮೆ ಮಾಡಬೇಕು, ಅದು ವೈಶ್ವದೇವ ಪರ್ವ. ಚೈತ್ರ ಮಾಸದ ಹುಣ್ಣಿಮೆ ದಿವಸ ಅದು 8 ಯಾಗ ಆಗ್ತದೆ ವೈಶ್ವದೇವ ಪರ್ವ ಅಂದರೆ. ಅದರಲ್ಲಿ ಒಂದು ಇದಕ್ಕೆ ಯಾಗಕ್ಕೆ ವಿಶ್ವದೇವತೆಗಳು ವಿಶ್ವದೇವತೆಗಳಿಗೆ ಆಹುತಿ, ಅಂದರೆ ಅವರ ಅಂತರ್ಯಾಮಿ ಪರಮಾತ್ಮನಿಗೆ. ಆದ್ದರಿಂದ ವೈಶ್ವದೇವ ಪರ್ವ ಅಂತ ಹೆಸರು. ಆಮೇಲೆ 4 ತಿಂಗಳಾದ ಮೇಲೆ ಶ್ರಾವಣ ಮಾಸ, ಚೈತ್ರ ಅಲ್ಲಿಂದ 4 ತಿಂಗಳಿಗೆ ಶ್ರಾವಣ ಮಾಸದ ಹುಣ್ಣಿಮೆ ದಿವಸ ವರುಣಪ್ರಘಾಸ ಪರ್ವ ಅಂತ 9 ಯಾಗಗಳು ಮಾಡಬೇಕು. ಅದು ವರುಣಪ್ರಘಾಸ ಪರ್ವ ಅಂತ ಅದಕ್ಕೆ ಹೆಸರು. ಅದಾದ ಮೇಲೆ ಮತ್ತೆ 4 ತಿಂಗಳು ಅಂದರೆ ಮಾರ್ಗಶಿರ ಮಾಸ, ಆ ಹುಣ್ಣಿಮೆ ದಿವಸ ಸಾಕಮೇಧ ಪರ್ವ ಅಂತಿದೆ. ಅದರಲ್ಲಿ ಅನೇಕ ಯಾಗ ಹೇಳಿದ್ದಾರೆ. ಮತ್ತು 2-3 ದಿವಸಕ್ಕೂ ಮಾಡ್ಬೋದು ಅಥವಾ 4 ತಿಂಗಳಿಗೂ ಮಾಡ್ಬೋದು. ಅಂದರೆ ಫಾಲ್ಗುಣ ಮಾಸ ಆಗ್ತದೆ ಕೊನೆಗೆ. ಫಾಲ್ಗುಣ ಹುಣ್ಣಿಮೆ ದಿವಸ ಮಾಡೋದು ಶುನಾಸೀರೀಯ ಪರ್ವ ಅಂತ ಅದಕ್ಕೆ ಹೆಸರು. ಹೀಗೆ ವೈಶ್ವದೇವ ಪರ್ವ, ವರುಣಪ್ರಘಾಸ ಪರ್ವ, ಸಾಕಮೇಧೀಯ ಪರ್ವ, ಸುನಾಸೀರೀಯ ಪರ್ವ ಅಂತ 4 ತಿಂಗಳಿಗೆ ಒಂದೊಂದು ಸಲ ಹುಣ್ಣಿಮೆ ಮಾಡೋದು ಯಾಗ. ಇದು ಚಾತುರ್ಮಾಸ್ಯ ಇಷ್ಟಿ ಅಂತ ಹೆಸರು ಅದಕ್ಕೆ. ಇನ್ನು ಇದು ಕೂಡ ನಿತ್ಯಕರ್ಮನೇ. ಪಶುಯಾಗ ಅಂತ ಮತ್ತೊಂದಿದೆ. ಅಗ್ನಿಹೋತ್ರ, ಆಮೇಲೆ ಚಾತುರ್ಮಾಸ್ಯ, ಪಶುಯಾಗ ಅಂತ. ಪಶುಯಾಗ ಅಂದರೆ ವರ್ಷಕ್ಕೆ ಒಂದು ಸಲ ಆದರೂ ಮಾಡೋದು, ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿವಸ ಮಾಡೋದು. ನಿರೂಢ ಪಶುಬಂಧ ಅಂತ ಒಂದು ಯಾಗ ಇದೆ, ಅದಕ್ಕೆ ಪಶುಯಾಗ ಅಂತ ಕರೀತಾರೆ. ಆಮೇಲೆ ಪ್ರತಿ ವರ್ಷ ವಸಂತ ಋತುವಿನಲ್ಲಿ ಮಾಡತಕ್ಕಂಥ ಯಾಗಕ್ಕೆ ಸೋಮಯಾಗ ಅಂತ ಕರೀತಾರೆ. ಸೋಮಲತೆ ಅಂತ ಒಂದು ಬಳ್ಳಿ, ಅದು ಭಾರತದಲ್ಲಿ ಎಲ್ಲಿಯೂ ಸಿಗೋದಿಲ್ಲ ಅಂತ ಅಂತಾರೆ. ಆದರೂ ಕೆಲವರು ಸೋಮಲತೆ ಇದೆ ಸೋಮಲತೆ ಅಂತ ತೋರಿಸೋರು ಇದ್ದಾರೆ. ಪ್ರತಿನಿಧಿ ಪೂತಿಕಾಲತೆ ಅಂತ ಇನ್ನೊಂದು ಸಿಗ್ತದಂತೆ. ಸೋಮಲತೆ ಸಿಗದೇ ಇದ್ದರೆ ಅದರ ಬದಲು ಪೂತಿಕಾಲತ ಅಂತ ಇನ್ನೊಂದು ಬಳ್ಳಿ, ಆ ಬಳ್ಳಿ ಅಂತಂದು ಯಾಗ ಮಾಡಬೇಕು. ಸೋಮಲತೆ ಸಿಕ್ಕರೆ ಅಂತಂದ್ರೆ ಸರಿಯೇ ಸರಿ. ಆ ಸೋಮಲತೆ ಅನ್ನೋ ಬಳ್ಳಿಯನ್ನು ಜಜ್ಜಬೇಕು. ಒಂದು ರಸ ಬರ್ತದೆ ಅದರಿಂದ. ಆ ರಸವನ್ನು ಕುದಿಸಿ ಅದನ್ನು ಹೋಮ ಮಾಡೋದು, ಅದಕ್ಕೆ ಸೋಮಯಾಗ ಅಂತ ಹೆಸರು. ಆ ಸೋಮದ ರಸ ಇದೆಯಲ್ಲ, ಅದನ್ನು ಪಾನ ಮಾಡೋದು ದೊಡ್ಡ ಒಂದು ಅಧಿಕಾರ. ಅದು ಸೋಮರಸ ಪಾನಾರ್ಹ ದೇವತೆಗಳು ಅಂತ. ದೇವತೆಗಳಲ್ಲೇ ಬರೀ 100 ಮಂದಿ ಇರೋದು. 33 ಕೋಟಿ ದೇವತೆಗಳು ಅಂತಾರೆ. ಅದರಲ್ಲಿ 100 ಜನ ಮಾತ್ರ ಸೋಮಪಾನಾರ್ಹ ದೇವತೆಗಳು. ಇನ್ಯಾರಿಗೂ ಸೋಮಪಾನಕ್ಕೆ ಅಧಿಕಾರ ಇಲ್ಲ. ಅಶ್ವಿನಿ ಕುಮಾರರು ಒಂದು ಸಲ ತಾವು ಸೋಮಪಾನ ಮಾಡುವಾಗ ಇಂದ್ರ ವಜ್ರಾಯುಧ ಎತ್ತಿದಂತೆ, ನಿಮ್ಮ ಕೈ ಕಡಿತೀನಿ ಅಂತ. ಅಷ್ಟು ದೊಡ್ಡ ಅಧಿಕಾರ, ಅದೊಂದು ವೈಶಿಷ್ಟ್ಯ ಸೋಮರಸ ಪಾನ ಅಂತ, ಸೋಮಯಾಗ ಮಾಡೋದು. ಆ ಸೋಮಲತೆ ರಸಪಾನ ಮಾಡಿದರೆ 10,000 ವರ್ಷ ಆಯುಷ್ಯ ಇರ್ತದಂತೆ. 1000 ಆನೆಗಳ ಬಲ ಬರ್ತದಂತೆ. ಎಲ್ಲ ವೇದ ಜ್ಞಾನ ಬರ್ತದೆ. ಆ ರಸಪಾನದಿಂದಲೇ ಜ್ಞಾನ ಬರ್ತದಂತೆ. ಆಹಾರ ತಲೆ ಮೇಲೂ ಪ್ರಭಾವ ತೋರಿಸ್ತದೆ. ಒಳ್ಳೆ ರೂಪ ಸೌಂದರ್ಯ ಬರ್ತದಂತೆ. ಮನ್ಮಥನಂತೆ ಇರಬಹುದು. ಬೆಂಕಿ, ನೀರು ಅದರ ಬಾಧೆಗೆ ಒಳಗಾಗೋದಿಲ್ಲ. ಬೆಂಕಿ ಮೇಲೆ ನಡಿಬಹುದು, ನೀರಿನ ಮೇಲೆ ನಡಿಬಹುದು. ವಿಷ ಜೀರ್ಣ ಆಗುತ್ತಂತೆ. ಹೀಗೆ ಬಹಳ ವಿಶಿಷ್ಟವಾದ ಲತೆ ಸೋಮಲತೆ. ಹುಣ್ಣಿಮೆ ದಿವಸ ಅದರಲ್ಲಿ 15 ಎಲೆ ಇರ್ತದಂತೆ. ಹುಣ್ಣಿಮೆ ದಿವಸ ಸೋಮಲತೆಯಲ್ಲಿ. ಆಮೇಲೆ ದಿನಕ್ಕೊಂದೊಂದು ಎಲೆ ಉದುರ್ತದಂತೆ. ಒಂದೊಂದೇ ಎಲೆ ಉದುರು ಹೋಗ್ತದೆ. 15 ಎಲೆ ಇರ್ತದೆ. ಅಮಾವಾಸ್ಯೆ ಹೊತ್ತಿಗೆ ಬರೀ ಕಡ್ಡಿ, ಎಲೆನೇ ಇರೋದಿಲ್ಲ.
ಅಮಾವಾಸ್ಯೆ ಆದಮೇಲೆ ಪಾಡ್ಯದಿಂದ ಮತ್ತು ಒಂದೊಂದೇ ಎಲೆ ಚಿಗುರ್ತಾ ಬರ್ತದಂತೆ. ಹುಣ್ಣಿಮೆಗೆ ಮತ್ತೆ 15 ಎಲೆ ಆಗ್ತದೆ. ಇಂಥ ಲತೆ ಸೋಮಲತೆ. ಅದು ಬಹಳ ಆಯುರ್ವೇದ ಶಾಸ್ತ್ರಗಳೆಲ್ಲ ಅದನ್ನು ಬಹಳ ಕೊಂಡಾಡ್ತಾವಂತೆ. ಅದು ವಿಹಿತ, ಮಾದಕ ಅಲ್ಲ, ಮಾದಕ ರಸ ಅಲ್ಲ ಅದು. ಇದು ಸೋಮಾಹುತಿ ನೀಡುವಂಥ ಕ್ರಮ. ಈ ಸೋಮ ಪ್ರಾತಃ ಸವನ, ಮಾಧ್ಯಂದಿನ ಸವನ, ಸಾಯಂ ಸವನ ಅಂತ 3 ಸವನಗಳಲ್ಲಿ ಈ ಸೋಮಾಹುತಿಯನ್ನು ಕೊಡುವ ಕ್ರಮ. ಆವಾಗ ಋಗ್ವೇದ ಮಂತ್ರಗಳಿಂದ ಹೋತೃ ಅಂತನ್ನುವನು ಋಗ್ವೇದ ಮಂತ್ರ ಪಾರಾಯಣ ಮಾಡಿ ದೇವತೆಗಳನ್ನು ಆವಾಹನೆ ಮಾಡಬೇಕು. ಅದು ಶಸ್ತ್ರಮಂತ್ರ ಅಂತ ಕರೀತಾರೆ. ಅದಕ್ಕೆ ಬೃಹತಿ ಸಹಸ್ರ ಇದೆಲ್ಲ ಶಸ್ತ್ರಮಂತ್ರ, ದೇವತೆಗಳನ್ನು ಕರೆಯುವ ಮಂತ್ರ. ಹೋತೃ ಮಾಡಬೇಕು. ಉದ್ಗಾತ್ರ ಅಂತ ಒಬ್ಬ ಇರ್ತಾನೆ, ಅವನು ಸಾಮಗಾನ ಮಾಡಬೇಕು ಸೋಮಯಾಗ ಮಾಡುವಾಗ, ಅದು ಸ್ತೋತ್ರ. ಅಗ್ನಿಷ್ಠೋಮ ಅಂತ ಒಂದು, ಅದು ಸೋಮಯಾಗನೇ, ಪ್ರಸಿದ್ಧವಾದ ಸೋಮಯಾಗ ಅಗ್ನಿಷ್ಠೋಮ. ಹೀಗೆ ಸೋಮಯಾಗ ಅಂತಿದೆ, ಸೋಮಲತೆಯಿಂದ ಮಾಡೋದು. ಪಶು ಬಲಿ ಕೊಟ್ಟರೆ ಅದು ಪಶುಯಾಗ, ಸೋಮಲತೆಯಿಂದ ರಸವನ್ನು ಆಹುತಿ ಕೊಟ್ಟರೆ ಅದು ಸೋಮಯಾಗ ಅಂತ ಅದಕ್ಕೆ. ಇನ್ನು ಬೇರೆದ್ದೆಲ್ಲ ಅಕ್ಕಿ, ಅನ್ನ, ಚರು ಇರ್ತದೆ. ಅಗ್ನಿಹೋತ್ರ ಹೋಮವನ್ನು ಹೋಮಗಳಲ್ಲಿ ಮೊದಲು ವಿಧಾನ ಮಾಡಿದ್ದು ಅಗ್ನಿಹೋತ್ರ ಹೋಮಗಳಲ್ಲಿ. ಇಷ್ಟಿಗಳಲ್ಲಿ ಪ್ರಧಾನವಾದದ್ದು ದರ್ಶಪೂರ್ಣಮಾಸ. ಪಶುಯಾಗಗಳಲ್ಲಿ ಪ್ರಧಾನವಾದದ್ದು ಅಗ್ನಿಶೋಮೀಯ ಅಂತ ಒಂದು ಯಾಗ ಇದೆ, ಅದು. ಸೋಮಯಾಗಗಳಲ್ಲಿ ಅಗ್ನಿಷ್ಠೋಮ ಪ್ರಧಾನ. ಹೀಗೆ ಅಗ್ನಿಹೋತ್ರ ಯಾಗ ಹೋಮಗಳಲ್ಲಿ, ಇಷ್ಟಿಗಳಲ್ಲಿ ದರ್ಶಪೂರ್ಣಮಾಸ ಇಷ್ಟಿ, ಪಶುಯಾಗಗಳಲ್ಲಿ ಅಗ್ನಿಶೋಮೀಯ ಪಶು, ಸೋಮಯಾಗದಲ್ಲಿ ಅಗ್ನಿಷ್ಠೋಮ. ಇಂಥ ಯಾಗಗಳನ್ನು ಭರತ ಚಕ್ರವರ್ತಿ ಮಾಡ್ತಾ ಇದ್ದ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಪ್ರಕೃತಿ ವಿಕೃತಿ ಯಾಗ ಅಂತಿದೆ. ಈ 4 ಯಾಗಗಳನ್ನು ಹೇಳುವಾಗ ಎಲ್ಲ ವಿಧಾನ ಹೇಳಿರ್ತಾರೆ, ಏನೇನು ಮಾಡಬೇಕು ಅಂತ ವಿಧಿವಿಧಾನಗಳು ಪೂರ್ತಿ ಬಂದಿರ್ತದೆ. ಅದಕ್ಕೆ ಪ್ರಕೃತಿ ಯಾಗ ಅಂತ ಹೆಸರು. ಇದಾದ ಮೇಲೆ ಕೆಲವು ಯಾಗ ಹೇಳಿದ್ದಾರೆ, ಅದರಲ್ಲಿ ಏನೇನು ಮಾಡಬೇಕು ಅಷ್ಟು ಡೀಟೇಲ್ಸ್ ಹೇಳೋದಿಲ್ಲ. ಪ್ರಕೃತಿವದ್ ವಿಕೃತಿ ಕರ್ತವ್ಯ ಅಂತ ಸ್ವಲ್ಪ ವ್ಯತ್ಯಾಸ ಇರ್ತದೆ, ಇನ್ನೆಲ್ಲ ಪ್ರಕೃತಿ ಯಾಗದ ಹಾಗೆ ಮಾಡ್ಕೊಂಡು ಹೋಗಬೇಕು. ಏನು ವ್ಯತ್ಯಾಸ ಇದೆಯೋ ಅದಷ್ಟು ಮಾತ್ರ ಹೇಳಿರ್ತಾರೆ, ಅದನ್ನು ವಿಕೃತಿ ಯಾಗ ಅಂತ ಕರೀತಾರೆ. ಈ ರೀತಿ ಯಾಗಗಳನ್ನು ಮಾಡುವಾಗ ಭಗವಂತನೇ ಆಹುತಿಯನ್ನು ಸ್ವೀಕಾರ ಮಾಡತಕ್ಕವನು ಅನ್ನುವಂಥ ಅನುಸಂಧಾನ ಇಟ್ಟುಕೊಂಡು ಭರತ ಚಕ್ರವರ್ತಿ ಯಾಗ ಮಾಡ್ತಾ ಇದ್ದಂತೆ. ಋತ್ವಿಜರು ಹವಿಸ್ಸನ್ನು ತಗೊಂಡಾಗ, ಅಗ್ನಿಗೆ ಹಾಕಬೇಕು ಅಂತ ಹವಿಸ್ಸನ್ನು ತಗೊಂಡಾಗ ಅಲ್ಲಿ ಏನು ಮಂತ್ರ ಹೇಳ್ತಾರೆ, ಆ ಮಂತ್ರಾರ್ಥ, ಆ ಮಂತ್ರ ಹೇಳುವ ಗುಣ ಎಲ್ಲವೂ ಕೂಡ ಭಗವಂತನಿಗೆ ಅನ್ವಯ ಆಗ್ತದೆ. ಈ ಅನುಸಂಧಾನ ಅವನು ಮಾಡ್ತಿದ್ದಂತೆ. ಅನುಸಂಧಾನ ಮಾಡಿ ಇದಂ ನಮಮ ಅಂತ ಹೇಳಿ ತ್ಯಾಗ ಮಾಡ್ತಾ ಇದ್ದ. ಈ ಅನುಸಂಧಾನ ಯಾಕೆ? ಎಲ್ಲರೂ ಅಸ್ವತಂತ್ರರು, ಅವನ ಅಂಗಗಳಲ್ಲಿ ಆಶ್ರಯಿಸಿರುವವರು ಅಸ್ವತಂತ್ರರು. ಆದ್ದರಿಂದ ಪ್ರಧಾನನಾದ ಪರಮಾತ್ಮನಿಗೆ ಸೇರಬೇಕು, ಅವನೇ ಪರದೇವತೆ ಅನ್ನುವಂಥ ಅನುಸಂಧಾನ ಕೌಶಲ ಅವನಿಗಿತ್ತು. ಈ ರೀತಿ ಕರ್ಮಶುದ್ಧಿ ಇತ್ತು. ಆದ್ದರಿಂದ ಅವನು ಶುದ್ಧ ಅಂತಃಕರಣನಾದ ಅಂತಾರೆ. ಅಂತಃಕರಣ ಶುದ್ಧಿ ಆಗಬೇಕಾದ್ರೆ ಕರ್ಮಶುದ್ಧಿ ಬೇಕು. ಕರ್ಮಶುದ್ಧಿ ಅಂದರೆ ಏನು? ಇದನ್ನೇ ಕರ್ಮಶುದ್ಧಿ ಅಂತ ಹೇಳಿದ್ದಾರೆ ಭಾಗವತದಲ್ಲಿ. ಇಷ್ಟು ಅನುಸಂಧಾನ ಇರಬೇಕು, ಆವಾಗ ಕರ್ಮಶುದ್ಧಿ. ಕರ್ಮ ಹೇಗೆ ಶುದ್ಧಿ ಆಗ್ತದೆ ಅಂತ ಕೇಳಿದರೆ, ಕರ್ಮಶುದ್ಧಿ ಮದರ್ಪಣಂ, ನಾನೇ ಸ್ವತಂತ್ರ, ನಾನೇ ಮಾಡಿಸುವನು ಅಂತ ತಿಳ್ಕೊಂಡು ಮಾಡಿದರೆ ಅದು ಶುದ್ಧ ಕರ್ಮ, ಇಲ್ಲದೇ ಇದ್ದರೆ ಅದೇ ಅಶುದ್ಧ ಕರ್ಮ ಅಂತ. ಭರತ ಚಕ್ರವರ್ತಿ ಏವಂ ಕರ್ಮ ವಿಶುದ್ಧ ಸತ್ವಸ್ಯ, ಈ ರೀತಿ ಕರ್ಮಶುದ್ಧಿಯಿಂದ ಶುದ್ಧ ಸತ್ವನಾಗಿದ್ದ, ಶುದ್ಧ ಅಂತಃಕರಣನಾಗಿದ್ದ. ಅವನ ಹೃದಯದಲ್ಲಿ ಭಗವಂತ ಪ್ರಕಟ ಇದ್ದಂತೆ. ಆ ಹೃದಯದಲ್ಲಿ ಪ್ರಕಟ ಆದ ಭಗವಂತನನ್ನು ನೋಡಿ ಭಕ್ತಿರ ಅನುದಿನ ಮೇಧಮಾನರಯ ಅಜಾಯತ, ಇನ್ನಷ್ಟು ಭಕ್ತಿ ಉದ್ರೇಕ ಆಯಿತು. ಹೀಗೆ 1,000,000 ವರ್ಷ ರಾಜಭಾರ ಮಾಡಿದ್ದಂತೆ ಭರತ ಚಕ್ರವರ್ತಿ. 1,000,000 ವರ್ಷ. ಆಮೇಲೆ ಗೊತ್ತಾಯಿತು ಅವನಿಗೆ, ನನ್ನ ಪ್ರಾರಬ್ಧ ಪೂರ್ತಿ ಮುಗಿತು ಅಂತ ಗೊತ್ತಾಯಿತು. ಈ ರಾಜ್ಯಭಾರ ಮಾಡಬೇಕಾದರೂ ಪ್ರಾರಬ್ಧದಿಂದ ಬಂದಿರ್ತದೆ. ಪ್ರಾರಬ್ಧ ಮುಗಿತು ಅಂತ ತನಗೇ ಗೊತ್ತಾಯಿತು. ಕೂಡಲೇ ಅವನು ಮಕ್ಕಳಿಗೆ ಅದನ್ನೆಲ್ಲ ಹಂಚಿದ. ನನ್ನ ಪ್ರಾರಬ್ಧ ತೀರ್ತು, ರಾಜ್ಯಭೋಗದ ಪ್ರಾರಬ್ಧ ತೀರ್ತು, ಇನ್ನು ಸಾಧನೆ ಮಾಡಬೇಕು ಅಂತ ಹೇಳಿ ಅರಮನೆ ಬಿಟ್ಟು ಸನ್ಯಾಸಿಯಾಗಿ ಪುಲಹಾಶ್ರಮ, ಇದು ಪುಲಹ ಅಂತೂ ಋಷಿಗಳು, ಅವರ ಆಶ್ರಮ ಪುಲಹಾಶ್ರಮ ಅಂತ, ಅಲ್ಲಿ ಹೋಗಿ ಅಲ್ಲಿ ಸಾಲಿಗ್ರಾಮ ಕ್ಷೇತ್ರಕ್ಕೆ ಹೋದ. ಆ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಚಕ್ರ ನದಿ ಅಂತಾರೆ, ಅಥವಾ ಗಂಡಕಿ ನದಿ ಅಂತಂತಾರೆ. ಆ ಶಿಲೆಯಲ್ಲಿ ಬ್ರಹ್ಮದೇವರು ದ್ವಾರ ನಿರ್ಮಾಣ, ಚಕ್ರ ನಿರ್ಮಾಣ ಮಾಡತಕ್ಕಂಥ ನದಿ. ಆದ್ದರಿಂದ ಅದಕ್ಕೆ ಚಕ್ರ ನದಿ ಅಂತಲೂ ಕೂಡ ಹೆಸರು. ಅಂಥ ಇಡೀ ಆ ಜಾಗವನ್ನೆಲ್ಲ ಗಂಡಕಿ ನದಿ ಪವಿತ್ರಗೊಳಿಸ್ತದೆ. ಅಲ್ಲಿ ಇವನು ಭರತ ತನ್ನ ಸಾಧನೆ ಮಾಡಿಕೊಂಡಿರೋಣ ಅಂತ ಅಲ್ಲಿ ಹೋಗಿದ್ದಾನೆ. ಇದೇ ಭರತನೇ ಮುಂದೆ ಜಡಭರತನಾಗಿ ಹುಟ್ಟುತ್ತಾನೆ. ಜಿಂಕೆಯಾಗಿ ಹುಟ್ಟುತ್ತಾನೆ, ಮೊದಲು ಜಡಭರತನಾಗ್ತಾನೆ. ಅವನು ಜಪ ಮಾಡಿದ, ಸ್ತೋತ್ರ ಮಾಡಿದ ಮಂತ್ರ, ಭಗವಂತನನ್ನು ಯಾವ ಮಂತ್ರದಿಂದ ಸ್ತೋತ್ರ ಮಾಡ್ತಾ ಇದ್ದ ಅನ್ನೋದನ್ನು ಹೇಳಿದ್ದಾರೆ.
ಪರೋ ರಜಾ ಸವಿತರ್ಜಾತ ವೇದೋ ವೇದಸ್ಯ ಗರ್ಭೋ ಮನಸೇದಂ ಜಜಾನ ಸ್ವರೇತಸಾದ ಪುನರಾವಿಶ್ಯ ಚಷ್ಟೆ ಹಂಸಂ ಗೃಧ್ರಾಣಾಂ ಋಷಭಂ ಸಂಗೃಣೀಮಃ. ಈ ಮಂತ್ರದಿಂದ ಅವನು ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ. ಆಮೇಲೆ ಮತ್ತೆ ಜಿಂಕೆ ಮರಿಯಾಗಿ ಹುಟ್ಟಿದ. ಅವನೇ ಮತ್ತೆ ಜಡಭರತನಾಗಿ ರಹುಗಣ ಅನ್ನುವಂಥ ರಾಜನನ್ನು ಸನ್ಮಾರ್ಗಕ್ಕೆ ತರ್ತಾನೆ. ರಹುಗಣ ರಾಜ ದಾರಿ ತಪ್ಪಿದ್ದ. ನಾನು ರಾಜ ಅಂತ ಅಹಂಕಾರದಿಂದ ಅವನು ಮೆರಿತಾ ಇದ್ದ. ಅಂಥವನನ್ನು ಒಳ್ಳೆ ಉಪದೇಶ ಮಾಡಿ ಸನ್ಮಾರ್ಗಕ್ಕೆ ತಂದವನು ಜಡಭರತ ಮುನಿಗಳು. ಅಂದರೆ ಇದೇ ಆದಿಭರತನೇ ಜಿಂಕೆಯಾಗಿ ಜಡಭರತನಾದ. ಅದಕ್ಕೆ ಆ ರಹುಗಣ ರಾಜ ಜಗತ್ತಿಗೆ ಒಂದು ಸಂದೇಶ ಕೊಟ್ಟಿದ್ದಾನೆ. ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಪ್ರಸಂಗ ಬಂದಾಗ ಅವರು ಆ ಪ್ರತಿಯೊಬ್ಬ ಮನುಷ್ಯ ಮಹತ್ ಸಮಾಗಮವನ್ನು ಅಪೇಕ್ಷೆ ಪಡಬೇಕು. ಮಹಾತ್ಮರ ಸಮಾಗಮದಲ್ಲಿ ಇರಬೇಕು. ಆಗಿಂದಾಗ್ಗೆ ಆದರೂ ಮಹಾತ್ಮರ ಸಮಾಗಮದಲ್ಲಿರಬೇಕು. ಆವಾಗ ನಮ್ಮ ಜೀವನ ಹೇಗೆ ನಡೀಬೇಕು ಅಂತ ಅನ್ನೋದು ಗೊತ್ತಾಗ್ತದೆ. ಜೀವನದ ಶೈಲಿ ಶುದ್ಧವಾಗಿರ್ತದೆ. ಮಹಾತ್ಮರ ಸಮಾಗಮ ಇಲ್ಲ ಅಂತಂದರೆ ತನಗೆ ತೋಚಿದಂತೆ ಜೀವನ ಶೈಲಿ. ಯಾವ ರೀತಿ ಜೀವನ ಮಾಡಬೇಕು, ನಯ ವಿನಯ ಪ್ರೀತಿ ಪ್ರಜೆಗಳ ಮೇಲೆ ಅನುರಾಗ ಇದೆಲ್ಲ ಇರಬೇಕು. ಪ್ರಜೆಗಳನ್ನೆಲ್ಲ ಮಕ್ಕಳನ್ನು ನೋಡಿಕೊಂಡಂತೆ ನೋಡಿಕೊಳ್ಬೇಕು. ಇಂಥ ಜೀವನದ ಒಂದು ಕ್ರಮ ಪದ್ಧತಿ ಗೊತ್ತಾಗಬೇಕಾದರೆ ಜಡಭರತರಂಥ ಮಹಾತ್ಮರ ಸಂಘ ಆಗಬೇಕು. ಎಷ್ಟು ಕೊಬ್ಬಿದ್ದೆ ನಾನು ಅಂತ ಅಂದ್ಕೋತಾನು ರಹುಗಣ ರಾಜ. ಎಷ್ಟು ಕೊಬ್ಬಿದ್ದೆ, ಎಷ್ಟು ಅಹಂಕಾರ. ಕೈಕಾಲು ಗಟ್ಟಿ ಇದ್ದರೂ ಕೂಡ ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಜಡಭರತರ ಕೈಯಲ್ಲಿ ಪಲ್ಲಕ್ಕಿ ಹೊರಿಸ್ತಾ ಇದ್ದೆ ನಾನು. ಆದರೆ ಅವರು ಎಂಥ ಜ್ಞಾನಿಗಳು, ಬೂದಿ ಮುಚ್ಚಿದ ಕೆಂಡ. ಇಷ್ಟೂ ಕೂಡ ಅರಿವಿಲ್ಲದೇನೆ, ಯಾರಲ್ಲಿ ಏನು ಸತ್ವ ಇರ್ತದೆ ಒಳಗೆ ಅಂತ ನೋಡದೇನೆ ನಾನು ರಾಜನಾಗಿದ್ದೀನಿ, ಉಳಿದವರೆಲ್ಲ ನನ್ನ ಸೇವಕರು, ಈ ಭಾವನೆ ಬಂದರೆ ಹೇಗೆ? ಅವ್ರ ಮೇಲ್ನೋಟಕ್ಕೆ ಹೇಗೇ ಇರಬಹುದು, ಒಳಗಡೆ ಅಂತಃಸತ್ವ ಏನಿರ್ತದೆ ಅಂತ ಅನ್ನೋದನ್ನು ವಿಚಾರ ಮಾಡಿ ಪ್ರವೃತ್ತಿ ಮಾಡಬೇಕು. ಅದಕ್ಕೆ ಆಮೇಲೆ ಇವನು ರಹುಗಣ ಹೇಳ್ತಾನೆ, ನಮಸ್ಕಾರ, ಎಲ್ರಿಗೂ ನಮಸ್ಕಾರ ಮಾಡ್ತೇನೆ ನಾನು ಅಂತಾನೆ. ಒಟ್ಟುಗಳಿಗೂ ನಮಸ್ಕಾರ, ಇಲ್ಲದಿದ್ದರೆ ಬರೀ ದೊಡ್ಡವರಿಗಷ್ಟೇ ನಮಸ್ಕಾರ ಮಾಡೋದಂತಿತ್ತು. ಭಗವಂತನ ಸನ್ನಿಧಾನ ಎಲ್ಲಿ ಹೇಗಿರ್ತದೆ ಅಂತ ಗೊತ್ತಿಲ್ಲ. ಒಟ್ಟುಗಳಿಗೆ, ಶಿಶುಗಳಿಗೆ, ಮಹಾತ್ಮರಿಗೆ ಎಲ್ರಿಗೂ ನಮಸ್ಕಾರ ಮಾಡಬೇಕು. ಏ ಬ್ರಾಹ್ಮಣಾಗಾಂ ಅವಧೂತಲಿಂಗಾಹ, ಅವರು ಅವಧೂತರಾಗಿರ್ತಾರೆ, ಮೇಲ್ನೋಟಕ್ಕೆ ಗೊತ್ತಾಗೋದಿಲ್ಲ. ಜಡ ಮೂಕರಂತ ಇರ್ತಾರೆ ಅಂತ ಹೇಳಿ ಪಶ್ಚಾತ್ತಾಪ ಪಡ್ತಾನೆ. ಅವರಲ್ಲಿ ಕ್ಷಮೆ ಕೇಳ್ತಾನೆ ರಹುಗಣ ರಾಜ. ಅವನನ್ನು ಪರಿವರ್ತನೆಗೊಳಿಸಿದರು. ಇದಿಷ್ಟು ಶುಕಮುನಿಗಳು ಹೇಳಿ ಆಮೇಲೆ ಬ್ರಹ್ಮಾಂಡದ ಒಳಗಡೆ ಎಂಥ ಪ್ರಪಂಚ ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ ಅನ್ನೋದನ್ನು ಹೇಳ್ತಾರೆ. ಬಹುಚಿತ್ರ ಜಗದ್ ಬಹುಧಾ ಕರಣಾತ್ ಪರಶಕ್ತಿರನಂತ ಗುಣಃ ಪರಮಃ. ಎಷ್ಟು ವಿಚಿತ್ರ ಜಗತ್ತಿದು ಅನ್ನೋದು ಅರ್ಥ ಆಗಬೇಕು. ಆಗ ಭಗವಂತನ ಮಹಿಮೆ ಗೊತ್ತಾಗ್ತದೆ. ಕಾರ್ಯ ನೋಡಿ ಕಾರಣ ಅನುಮಾನ ಮಾಡಬೇಕು. ಹಾಗೆಯೇ ಇಂಥ ಅದ್ಭುತ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ, ಎಷ್ಟು ಚಿತ್ರ ವಿಚಿತ್ರ ಅಂಥೇಳಿ ನಾವು ಪರಮಾತ್ಮನ ಮಹಿಮೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆ ದೃಷ್ಟಿಯಿಂದ ಜಗತ್ತನ್ನು ಅವಲೋಕನ ಮಾಡಬೇಕಂತ, ಜಗತ್ತನ್ನು ಗಮನಿಸಿ ನೋಡಬೇಕು. ಒಂದೊಂದು ಜಡ ಪದಾರ್ಥ, ಒಂದೊಂದು ಚೇತನವನ್ನು ಗಮನಿಸಿ ನೋಡಿದರೆ ಎಷ್ಟು ವೈಚಿತ್ರ್ಯ, ಪರಮಾತ್ಮನ ಮಹಿಮೆ ಎಂಥದ್ದು ಅಂತ ಗೊತ್ತಾಗ್ತದೆ. ಅದಕ್ಕೆ ಬ್ರಹ್ಮಾಂಡದ ಒಳಗಿನ ವಿಸ್ತಾರವನ್ನೆಲ್ಲ ಹೇಳ್ತಾ ಇದ್ದಾರೆ. ಬ್ರಹ್ಮಾಂಡದ ಒಳಗಡೆ 14 ಲೋಕ, ಮಧ್ಯದ ಲೋಕವೇ ಭೂಲೋಕ, ಮೇಲೆ ಭುವರ್ಲೋಕ, ಸ್ವರ್ಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ, ವೈಕುಂಠಲೋಕ. ವೈಕುಂಠಲೋಕದ ಮೇಲೂ ಕೂಡ ಮುಕ್ತರು ವಿಹಾರ ಮಾಡತಕ್ಕಂಥ ಖಾಲಿ ಜಾಗ, ಇದನ್ನೆಲ್ಲ ಮೇಲ್ ಮಾಡಿದ್ದಾನೆ. ಭೂಮಿ 1,00,000 ಆಳದಷ್ಟು ಇದೆ. ಭೂಮಿ 1,00,000 ಆಳ, ಹಾಗಾದರೆ 1,00,000 ತನಕ ಇದೆ. ಅದರಲ್ಲಿ 10,000 ಆಳದ ಹೊಂಡಗಳೇ ಅತಲ, ವಿತಲ, ಸುತಲ, ಮಹಾತಲ, ತಲಾತಲ, ರಸಾತಲ, ಪಾತಾಳ ಅಂತ 7 ಲೋಕಗಳು. ಕೆಳಗೆ ಮೇಲೆ 7 ಲೋಕ. ಅದರಲ್ಲಿ ಮಧ್ಯದ ಲೋಕವೇ ಭೂಲೋಕ. ನಾವಿರೋದು ಈಗ ಭೂಲೋಕದಲ್ಲಿ. ಭೂಲೋಕದ ನಿರ್ಮಾಣ ಹೇಗಾಗಿದೆ ಅಂತಂದರೆ 3 ಭಾಗ. ಭೂಲೋಕದಲ್ಲಿ 3 ಭಾಗ. ಮಧ್ಯದ ಒಂದು ವರ್ತುಲಾಕಾರ ಭಾಗ ಅದು ಭೂಭಾಗ. ಅದರ 2ರಷ್ಟು ಸುತ್ತಿನ ಒಂದು ಜಾಗ ಇದೆ, ಅದು ತಮೋಭಾಗ. ಅದರ 2ರಷ್ಟು ಮತ್ತೊಂದು ವರ್ತುಲ ಹಾಕಿದರೆ ಅದು ಜಲಭಾಗ. ಈಗ 3 ವಲಯಗಳನ್ನು ಇಡ್ರಿ. ಮಧ್ಯದ್ದು ಒಂದು ಸಣ್ಣ ವರ್ತುಲ, ಒಂದು ಸಣ್ಣ ಸರ್ಕಲ್ಲು, ಅದರ ಹೊರಗಡೆ ದೊಡ್ಡ ಸರ್ಕಲ್, ಅದರ ಹೊರಗಡೆ ಮತ್ತೊಂದು. ಅದರಲ್ಲಿ ಭೂಭಾಗ, ತಮೋಭಾಗ, ಜಲಭಾಗ ಅಂತ ಈ ಥರ ಇದೆ. ಭೂಭಾಗ ಅಂದರೆ ಅದು ಭೂಮಿ. ತಮೋಭಾಗ ಅಂದರೆ ಗಟ್ಟಿಯಾಗಿರ್ತಕ್ಕಂಥ ಕತ್ತಲೆ, ಅಷ್ಟು ಪರ್ವತ ಇದ್ದ ಹಾಗೆ, ಸುತ್ತಲೂ ಪರ್ವತ ಇದ್ದ ಹಾಗೆ ಕತ್ತಲೆ ಇದೆ. ಆ ಕತ್ತಲೆ ಪರ್ವತದಷ್ಟು ನೀರು ಗಟ್ಟಿಯಾಗಿ ಇದಾಗ್ತದಲ್ಲ, ಹಿಮ ಗಟ್ಟಿಯಾಗಿ ಬಿಡ್ತದೆ ನೀರು. ಹಾಗೆ ಕತ್ತಲೆ, ಗಟ್ಟಿ ಕತ್ತಲೆ, ಅದರದ್ದು ಪರ್ವತ.
ಅದರ ಹೊರಗಡೆ ಇದು ನೀರು, ಅದು ಘನೋದಕ ಅಂತ ಕರೀತಾರೆ ಅದನ್ನು. ಅದು ಜಾಸ್ತಿ ಹೊರಗಡೆ, ಪೂರ್ತಿ ಹೊರಗಡೆ ವರ್ತುಲಾದ್ದರಿಂದ ಅದು ಜಾಸ್ತಿ. ಈ 3 ಸೇರಿ ಭೂಲೋಕ. ಮಧ್ಯದ ಭೂಭಾಗದಲ್ಲಿ 7 ದ್ವೀಪ 7 ಸಮುದ್ರ, ಸಪ್ತದ್ವೀಪ ಸಪ್ತ ಸಮುದ್ರ. ಆ ಸಮುದ್ರಗಳನ್ನು ವಿಸ್ತಾರಗೊಳಿಸಿದವನೇ ಪ್ರಿಯವ್ರತ, ಸ್ವಯಂಭವ ಮನುವಿನ ಪ್ರಿಯವ್ರತ ಮಗ ಪ್ರಿಯವ್ರತ. 7 ಸಲ ಮೇರು ಪರ್ವತಕ್ಕೆ ಪ್ರದಕ್ಷಿಣೆ ಬಂದಂತೆ. ಸೂರ್ಯನ ಹಾಗೆ, ಸೂರ್ಯನಷ್ಟು ಪ್ರಕಾಶ, ದಿವ್ಯ ರಥದಲ್ಲಿ ಕೂತ್ಕೊಂಡು ಸೂರ್ಯನ ಹಿಂದೆ ಇವನು ಪ್ರದಕ್ಷಿಣೆ ಬಂದ. ಆ ಚಕ್ರ ತಿರುಗಿತಲ್ಲ, ಆವಾಗ ಮೊದಲೇ ಇತ್ತು ಸಮುದ್ರ, ಇವನ ಚಕ್ರ ತಿರುಗಿದಾಗ ತಗ್ಗು ಭಾಗ ಉಂಟಾಗಿ ಆ ಸಮುದ್ರದ ನೀರೆಲ್ಲ ಹಂಚಿ ಸರಿಯಾಗಿ ಸಮುದ್ರಗಳಾಯಿತು. 7 ಸಮುದ್ರ ಆಯಿತು. ಒಂದು ದ್ವೀಪ ಒಂದು ಸಮುದ್ರ, ಆ ರೀತಿ ಇರೋದು, ಚಕ್ಕುಲಿ ಆಕಾರ. ಮಧ್ಯದ್ದೆಲ್ಲ ಒಂದೊಂದು ಇದು ಸಮುದ್ರ, ಆಚೆ ಈಚೆ ದ್ವೀಪಗಳು. ಈಗ ಮಧ್ಯದ್ದು ಒಂದು ದ್ವೀಪ, ಜಂಬೂದ್ವೀಪ, ಸುತ್ತಲೂ ಲವಣ ಸಮುದ್ರ, ಮತ್ತು ಪ್ಲಕ್ಷದ್ವೀಪ, ಮತ್ತು ಇಕ್ಷು ಸಮುದ್ರ. ಹೀಗೆ ಒಂದು ದ್ವೀಪ ಒಂದು ಸಮುದ್ರ, ಒಂದು ದ್ವೀಪ ಒಂದು ಸಮುದ್ರ. ಆವಾಗ 7 ದ್ವೀಪ ಆಯಿತು, 7 ಸಮುದ್ರಗಳಾಯಿತು. ಕೊನೆ ಸಮುದ್ರ ಸ್ವಾದೂದಕ ಸಮುದ್ರ ಅಂತ, ಸಿಹಿನೀರಿನ ಸಮುದ್ರ ಅದು. ಅದೆಲ್ಲ ಆದಮೇಲೆ ಲೋಕಾಲೋಕ ಪರ್ವತ ಅಂತೆಲ್ಲ ಬರ್ತದೆ. ಅದಷ್ಟು ಭೂಭಾಗ, ಅಷ್ಟು ಭೂಭಾಗ. ಈ ಭೂಭಾಗದ ಮಧ್ಯದಲ್ಲಿರೋದೇ ಮೇರು ಪರ್ವತ. ಮೇರು ಪರ್ವತ ಕೆಳಗಡೆ ಚೂಪಾಗಿದೆ, ಮೇಲೆ ವಿಸ್ತಾರವಾಗಿದೆ, ಬುಗುರಿ ಹಾಗೆ, ಬುಗುರಿ ಆಕಾರದ ಪರ್ವತ. ಅದು ಬೀಳಬಾರ್ದು. ಈಗ ಬುಗುರಿ ಹೀಗೆ ನಿಲ್ಲಿಸಿದ್ರೆ ಬಿದ್ದುಬಿಡ್ತದೆ, ತಿರುಗ್ತಾ ಇದ್ದರೆ ಸರಿಯಾಗಿರ್ತದೆ, ಇಲ್ಲಿದ್ರೆ ಬೀಳ್ತದೆ. ಮೇರು ಪರ್ವತ ಬುಗುರಿ ಆಕಾರದಲ್ಲಿದೆ. ಸ್ವಲ್ಪ ಹೂತಿಟ್ಟಿದ್ದಾನೆ ಪರಮಾತ್ಮ ನೆಲದಲ್ಲಿ, ಆದರೂ ಮೇಲ್ಗಡೆ ಭಾರ, ಮೇಲೆ ಹೋದಂತೆ ವಿಸ್ತಾರ. ಆ ಮೇರು ಪರ್ವತದ ಮೇಲೆ ಸಮತಟ್ಟಾದ ಜಾಗ, ಅಲ್ಲಿ ಅಷ್ಟದಿಕ್ಪಾಲಕರ ಪಟ್ಟಣ, ಬ್ರಹ್ಮದೇವರ ಸಭೆ, ಅದೆಲ್ಲ ಇದೆ. ಎಲ್ಲಿಯಾದರೂ ಆ ಕಡೆ ಈ ಕಡೆ ವಾಲ್ಬಹುದು. ಅದು ಆಗಬಾರ್ದು ಅಂತ ಹೇಳಿ ಆ ಕೆಳಗಡೆ ಬುಡದಲ್ಲಿ 4 ಪರ್ವತಗಳನ್ನು ಮಾಡಿಟ್ಟಿದ್ದಾನೆ. ಮೇರು ಪರ್ವತ ಬಂಗಾರದ್ದು, ಅದರ ಕೆಳಗಡೆ ತಮ್ಮ ಹೆಗಲಿಗೆ ಆಶ್ರಯ ಕೊಟ್ಟು ಹೊರಲಿಕ್ಕೆ ಅಂತ 4 ಪರ್ವತ. ಮಂದರ, ಮೇರು ಮಂದರ, ಕುಮುದ, ಸುಪಾರ್ಶ್ವ ಅಂತ 4 ಪರ್ವತ. ಅದನ್ನು ಅವಲಂಬಿಸಿ ಮೇರು ಪರ್ವತ ನಿಂತಿದೆ. ಆಚೆ ಈಚೆ ಬೀಳೋ ಹಾಗಿಲ್ಲ, ಸಪೋರ್ಟ್ ಇದೆ, 4 ಕಡೆ ಕಂಬ ಇದ್ದ ಹಾಗೆ ಆ ಪರ್ವತಗಳು. ಅದರಲ್ಲಿ ಮೇರುಮಂದರ ಅಂತ ಒಂದು ಪರ್ವತ, ಅದರ ಮೇಲಿರೋದು ನೇರಳೆ ಹಣ್ಣಿನ ಮರ, ಜಂಬೂ ವೃಕ್ಷ. ಆ ಮರದಿಂದ ಇಡೀ ಮಧ್ಯದ ಈ ದ್ವೀಪಕ್ಕೆ ಜಂಬೂ ದ್ವೀಪ ಅಂತ ಹೆಸರು ಬಂದದ್ದು ಆ ಮರದಿಂದ. ಅಂಥ ಅದ್ಭುತವಾದ ಮರ ಅದು, ಜಂಬೂ ನೇರಳೆ ಹಣ್ಣಿನ ಮರ. ಎಷ್ಟೋ ಮೈಲು ಎತ್ತರ ಮೇಲೆ ಹೋಗಿದೆ, ಮೈಲ್ಗಟ್ಟಲೆ. ಅಲ್ಲಿಂದ ವಿಸ್ತಾರ ಹಬ್ಬಿದೆ, ಎಷ್ಟೋ ಮೈಲು ಹಬ್ಬಿದೆಯಂತೆ ಮೇಲೆ. ಅದರ ಒಂದೊಂದು ಹಣ್ಣು, ನೇರಳೆ ಹಣ್ಣು, ಜಂಬೂ ಫಲ ಆನೆಯಷ್ಟು ದೊಡ್ಡದು. ಚೆನ್ನಾಗಿ ಪಕ್ವವಾಗಿ ಕೆಳಗೆ ಬೀಳ್ತದಂತೆ. ಅದು ಯಾರು ತೆಗೆಯೋರಿಲ್ಲ, ತಾನಾಗೆ ಪಕ್ವವಾಗಿ ಬಿದ್ದರೆ, ತೊಟ್ಟು ಕಳಿಸಿ ಬಿದ್ದರೆ ಅದು ಒಡೆದು ಅಷ್ಟು ಮೈಲ್ಗಟ್ಟಲೆ ಎತ್ತರದಿಂದ ಬಿದ್ದ ಫೋರ್ಸಿಗೆ ಹೊಡಿತದಂತೆ. ಛಿದ್ರ ಆಗಿ ತಾನೇ ರಸವಾಗಿ ಹರಿತದಂತೆ. ಯಾರೂ ಜ್ಯೂಸ್ ಮಾಡಬೇಕಾಗಿಲ್ಲ, ತಾನೇ ಹರಿತದೆ. ಅದು ಜಂಬೂ ನದಿ ಅಂತ ಆ ನದಿ. ಆ ನದಿ ಹರಿಯುವಾಗ ಅದರ ರಸ ಭೂಮಿ ಆಳಕ್ಕಿಳಿತದೆ. ನೀರು ನೆಲದ ಕೆಳಗಡೆ ಇಳಿತದಲ್ಲ, ಹಾಗೆ ರಸ ಇಳಿತದೆ. ಕೆಲವು ಪ್ರದೇಶದಲ್ಲಿ ಆ ನೇರಳೆ ಹಣ್ಣಿನ ರಸ ಭೂಮಿ ಕೆಳಗಡೆ ಮಣ್ಣಿನಲ್ಲಿ ಸೇರಿದಾಗ ಅಲ್ಲಿ ಸೂರ್ಯನ ಕಿರಣ ಬಿದ್ದು ಆ ಮಣ್ಣು ಬಂಗಾರ ಆಗ್ತದೆ. ದೇವತೆಗಳಿಗೆ ಆಭರಣಕ್ಕೆ ಬೇಕು ಅಂತ ಹೇಳಿ ಆ ಬಂಗಾರವನ್ನು ಸೃಷ್ಟಿ ಮಾಡೋದು ಪರಮಾತ್ಮ ನಮ್ಮ ದ್ವೀಪದಲ್ಲಿ. ನಮಗೆ ಮಾತ್ರ ಸುಲಭವಾಗಿ ಸಿಗೋದಿಲ್ಲ ಅಷ್ಟೇ. ಬಂಗಾರದ ಸೃಷ್ಟಿ ಹೀಗಾಗ್ತದಂತೆ. ಅದಕ್ಕೆ ಜಾಂಬೂನದ ಅಂತ ಚಿನ್ನಕ್ಕೆ ಹೆಸರು. ಇಂಥ ಮರ ಆದ್ದರಿಂದ ಆ ಮರದ ಹೆಸರೇ ಇಟ್ಟು ಇದನ್ನು ಜಂಬೂದ್ವೀಪ ಅಂತ ಕರೆದಿದ್ದಾರೆ. ಇದೇ ರೀತಿ ಬೇರೆ ಬೇರೆ ದ್ವೀಪಗಳು, ಬೇರೆ ಬೇರೆ ಸಮುದ್ರಗಳು ಇದೆ. ಅದರಲ್ಲಿ ಸಪ್ತ ಸಮುದ್ರಗಳ ಪೈಕಿ 6ನೇ ಸಮುದ್ರ, ಮೊದಲನೇ ಸಮುದ್ರ ಲವಣ ಸಮುದ್ರ. ನಾವಿರೋದು ಜಂಬೂದ್ವೀಪ, ಜಂಬೂದ್ವೀಪೇ ಅಂತೀವಿ. ನಮ್ಮ ಸುತ್ತಲೂ ಇರೋದು ಲವಣ ಸಮುದ್ರ. ನಮ್ಮ ಹಣೆ ಬರ್ನೋ ಏನೋ, ನಿಮಗಿದೆ ಸರಿ ಅಂತ ಉಪ್ಪು ನೀರು ಇಟ್ಟಿದ್ದಾನೆ ನಮ್ಮ ಹತ್ತಿರ. ಬೇಕಾದಷ್ಟಿದೆ ಸಮುದ್ರ, ಉಪ್ಪು ನೀರಷ್ಟೇ. 7ನೇ ಸಮುದ್ರ ಸ್ವಾದೋದಕ ಸಮುದ್ರ. ಅದು ಒಂದಕ್ಕಿಂತ ಒಂದು ಇಮ್ಮಡಿ ಆಗ್ತಾ ಹೋಗ್ತದೆ. ಹೊರಗೆ ಬಂದಾಗ ಆ ವಿಸ್ತಾರ ಜಾಸ್ತಿ ಆಗ್ತದೆ. 1,00,000 ಯೋಜನ ಜಂಬೂದ್ವೀಪ ಆದರೆ 2,00,000 ಯೋಜನ 4, ಆಮೇಲೆ 8, 16, 32, 64 ಹೀಗೆ ವಿಸ್ತಾರ ಆಗ್ತದೆ ಆ ಸಮುದ್ರಗಳೆಲ್ಲ. ಇದು 5ನೇ ಸಮುದ್ರ, 6ನೇ ಸಮುದ್ರ ದಧಿ ಸಮುದ್ರ, ಮೊಸರಿಂದು, ಅದು ದೂರ ಇಟ್ಟಿದ್ದಾನೆ. ಅದು 5ನೇದ್ದು. 6ನೇದ್ದು ಕ್ಷೀರ ಸಮುದ್ರ, 7ನೇದ್ದು ಸ್ವಾದೋದಕ ಸಮುದ್ರ. ಬಹಳ ದೂರ ಇದೆ. ಯಾಕಷ್ಟು ದೂರ ಇಟ್ಟಿದ್ದಾನೆ ಅಂತಂದರೆ, ಪ್ರಳಯ ಕಾಲದಲ್ಲಿ ಭಗವಂತ ಊಟ ಮಾಡುವಾಗ ಅವನಿಗೆ ಊಟ ಅಂದರೆ ಈ ಪ್ರಪಂಚನೇ ಊಟ, ಎಲ್ಲ ನುಂಗಿಬಿಡ್ತಾನೆ. ಆವಾಗ ಕುಡಿಬೇಕಲ್ಲ, ನೀರು ಕುಡಿಬೇಕಲ್ಲ ಊಟ ಆದಮೇಲೆ.
ತನಗೆ ಊಟ ಆದಮೇಲೆ ನೀರು ಕುಡಿಲಿಕ್ಕೆ ಅಂತ ಸ್ವಾದೋದಕ ಸಮುದ್ರ ಮಾಡಿರೋದು. ಅದು ಮಡಿ ನೀರು, ಯಾವಾಗಲೂ ಮಡಿ ನೀರು ದೂರ ಇಟ್ಟಿರ್ತಾರೆ ಮಕ್ಕಳಿಗೆ ಯಾರಿಗೂ ಸಿಗಬಾರ್ದು ಅಂಥೇಳಿ. ಹಾಗೆ ನಮಗೆ ಸಿಗಬಾರ್ದು ಅಂತ ಸ್ವಾದೋದಕ ಸಮುದ್ರ ಅವನಿಗೆ ಕುಡಿಯೋ ನೀರದು, ಮಡಿ ನೀರು ಊಟಕ್ಕೆ, ಅದಕ್ಕೆ ಅಷ್ಟು ದೂರ ಇಟ್ಟಿದ್ದಾನಂತ. ಉಪ್ಪು ಯಾರು ಬೇಕಾದ್ರೆ ಮುಟ್ಬೋದು, ಮೈಲಿಗೆಯವರು ಉಪ್ಪು ಬಡಿಸ್ತಾರೆ ಪರವಾಗಿಲ್ಲ, ನೀರು ಮಾತ್ರ ಬಡಿಸೋ ಹಂಗಿಲ್ಲ. ಮೊಸರು ಬಡಿಸ್ಬೋದು, ಹಾಲು ಬಡಿಸ್ಬೋದು, ನೀರು ಮುಟ್ಟೋ ಹಾಗಿಲ್ಲ, ಅದಕ್ಕೆ ದೂರ ಇಟ್ಟಿದ್ದಾನಂತೆ ಅಂತ ವಾದಿರಾಜರು ಹೇಳ್ತಾರೆ. ಸ್ವಾದೋದಕ ಸಮುದ್ರ ಅದು 7ನೇದು. 6ನೇದು ಕ್ಷೀರ ಸಮುದ್ರ, ಅಲ್ಲೇ ಪರಮಾತ್ಮನ ಮಂದಿರ ಶ್ವೇತದ್ವೀಪ ಇರೋದು. ಅಲ್ಲಿ ಶ್ವೇತದ್ವೀಪ ಅಂದರೆ ಅದು ದ್ವೀಪ ಅಲ್ಲ, ಐಲ್ಯಾಂಡ್ ಅಲ್ಲ, ಅದು ಮನೆ. ಕ್ಷೀರ ಸಮುದ್ರದಲ್ಲಿ ಒಂದು ಮನೆ ಕಟ್ಟಿಕೊಂಡಿದ್ದಾನೆ ಪರಮಾತ್ಮ. ಕ್ಷೀರ ಸಮುದ್ರದಲ್ಲಿ ಮನೆ ಕಟ್ಟಿಕೊಳ್ಬೇಕಾದ್ರೆ ಯಾವುದರಿಂದ ಕಟ್ಟಿಕೊಂಡ ಅಂದರೆ ಆ ಹಾಲಿನ ಮೇಲೆ ಕೆನೆಯಂತೆ, ಆ ಕೆನೆಯಿಂದ ಮನೆ ಕಟ್ಟಿಕೊಂಡಿದ್ದಾನೆ. ಎಷ್ಟು ಗಟ್ಟಿ ಕೆನೆ ಅದು, ಕೆನೆ ಮನೆ ಅಂತ ಹೆಸರು ಅದಕ್ಕೆ. ಅದು ಬೆಳ್ಳಗಿರ್ತದೆ, ಆದ್ದರಿಂದ ಶ್ವೇತದ್ವೀಪ ಅಂತ ಅದಕ್ಕೆ ಹೆಸರು. ಇದು ಕ್ಷೀರ ಸಮುದ್ರ ಅಂದರೆ 6ನೇದ್ದು. ಅದಕ್ಕಿಂತ ಈಚೆ ಇರೋದು ಮೊಸರಿನ ಸಮುದ್ರ, ದಧಿ ಸಮುದ್ರ. ಇದು ವಸ್ತುಸ್ಥಿತಿ ಇರೋದು ಹೀಗೆ. ಆದರೆ ಭಾಗವತದಲ್ಲಿ ವ್ಯಾಸರು ಕ್ಷೀರ ಸಮುದ್ರ ಮೊದಲು ಹೇಳಿ ಆಮೇಲೆ ದಧಿ ಸಮುದ್ರ ಹೇಳಿದ್ದಾರೆ. 5ನೇ ಸಮುದ್ರನೇ ಕ್ಷೀರ ಸಮುದ್ರ, 6ನೇದ್ದು ದಧಿ ಸಮುದ್ರ, 7ನೇದ್ದು ಸ್ವಾದೋದಕ ಸಮುದ್ರ ಅಂತಿದ್ದಾರೆ. ಮಧ್ವಾಚಾರ್ಯರು ಅದನ್ನು ವ್ಯತ್ಯಾಸ ಮಾಡಿ ಅರ್ಥ ಬರೀತಾರೆ. 5ನೇದ್ದು ದಧಿ ಸಮುದ್ರ ಅಂತ ಭಾಗವತದಲ್ಲಿದೆ, ಆದರೆ ಅದು ಮೊಸರಿನ ಸಮುದ್ರ ಅಲ್ಲ, ಅಲ್ಲಿ ದಧಿ ಅಂದರೆ ಹಾಲು ಅಂತ ಅರ್ಥ ಅಂತ ಬರೀತಾರೆ. ಎಷ್ಟು ವಿಚಿತ್ರ ಭಾಷೆ ಹೇಗಿದೆ ಭಾಗವತದ್ದು. ಹಾಲಿನ ಸಮುದ್ರ ಅನ್ನಲಿಕ್ಕೆ ದಧಿ ಸಮುದ್ರ ಅಂತ ಬರೆದಿದ್ದಾರೆ ವ್ಯಾಸರು. ಎಷ್ಟು ಕಷ್ಟ. ಇದು ಭಾಗವತದಲ್ಲಿ ಮಾತ್ರ ಹಾಗರ್ಥ. ದಧಿವ್ರತ ಅನ್ನುವಾಗ ಮತ್ತೆ ಇದು ಹಾಗೆ ಹಾಲಿನ ವ್ರತ ಅಂತ ಮಾಡಿಬಿಡಬಾರ್ದು. ದಧಿವ್ರತ ಅಂದರೆ ಮೊಸರೇ ಬಿಡಬೇಕು, ಅಲ್ಲಿ ಹಾಲು ಬಿಡೋದಲ್ಲ. ದಧಿ ಅಂತ ಯಾಕೆ ಕರೆದ್ರು, ನಿಜವಾಗೂ ಅದು ಹಾಲಿನ ಸಮುದ್ರವನ್ನು ದಧಿ ಸಮುದ್ರ ಅಂತ ಕರೆದಿದ್ದಾರೆ. ದಧಿ ಸಮುದ್ರವನ್ನು ಕ್ಷೀರ ಸಮುದ್ರ ಅಂತ ವ್ಯತ್ಯಾಸ ಮಾಡಿ ಕರೆದಿದ್ದಾರೆ. ಯಾಕೆ ಅಂದರೆ ಹಾಲಿನ ಸಮುದ್ರ ಏನಿದೆ ಅದನ್ನು ಕ್ಷೀರ ಸಮುದ್ರ ಅಂತಲೇ ಬರೆದು ಬಿಟ್ಟಿದ್ದರೆ ಈಗಿದೆಯಲ್ಲ ಕ್ಷೀರ, ನೀರು ಹಾಲು, ಆ ರೀತಿ ಇದೆ ಅಂತ ಅರ್ಥ ಆಗ್ತಿತ್ತು. ಹಾಗಾಗಬಾರ್ದು. ಆ ಭಗವಂತ ಸೃಷ್ಟಿ ಮಾಡಿದ ಕ್ಷೀರ ಸಮುದ್ರ ನೀರು ಹಾಲಿನ ಸಮುದ್ರ ಅಲ್ಲ, ಮೊಸರಿನಷ್ಟು ಗಟ್ಟಿಯಾದ ಹಾಲು ಅಂತ ತೋರಿಸಲಿಕ್ಕೆ ದಧಿ ಶಬ್ದ ಹಾಕಿದ್ದಾರಂತೆ ವ್ಯಾಸರು. ಇನ್ನು ಮೊಸರಿನ ಸಮುದ್ರವನ್ನು ಕ್ಷೀರ ಸಮುದ್ರ ಅಂತ ಯಾಕೆ ಬರೆದ್ರು ಅಂತಂದರೆ ಆ ಮೊಸರು ಹುಳಿ ಮೊಸರಲ್ಲ, ಹಾಲಿನ ಹಾಗೆ ಸಿಹಿ ಮೊಸರು ಅಂತ ತೋರಿಸಲಿಕ್ಕೆ ಕ್ಷೀರ ಸಮುದ್ರ ಅಂತ ಬರೆದಿದ್ದಾರೆ ವ್ಯಾಸರು. ಮಧ್ವಾಚಾರ್ಯರು ಹೇಳ್ತಾರೆ, ಇಡೀ ನವಾವರಣದಿಂದ ಕೂಡಿದಂಥ ಬ್ರಹ್ಮಾಂಡದ ಹೊರಗಡೆ 9 ಆವರಣ ಇದೆ. 9 ಆವರಣದಿಂದ ಸಹಿತವಾದ ಬ್ರಹ್ಮಾಂಡ ನನಗೆ ಪುಟ್ಟ ಮನೆ ಇದ್ದ ಹಾಗೆ ಅಂತಾರೆ ಮಧ್ವಾಚಾರ್ಯ. ಸಣ್ಣ ಮನೆಯಲ್ಲಿ ಎಲ್ಲಿ ಬೇಕಾರಲ್ಲಿ ಓಡಾಡ್ಬೋದಲ್ಲ, ಹಾಗೆ ಬ್ರಹ್ಮಾಂಡದ ಹೊರಗಿನ ನವಾವರಣ, ಅಲ್ಲೆಲ್ಲ ಎಲ್ಲಿ ಏನಿದೆ ಅಂತ ಹೋಗಿ ನೋಡಿ ಬರುವಷ್ಟು ಶಕ್ತಿ ನಂದು. ಅದರಿಂದ ಎಲ್ಲಿ ಏನಿದೆ ಅದೆಲ್ಲ ಅವ್ರಿಗೆ ಗೊತ್ತು. ಮತ್ತು ಕೋಶದಲ್ಲಿಯೂ ಹೇಳಿದ್ದಾರೆ, ಹಾಲು ಗಟ್ಟಿ ಇದ್ದರೆ ಅದನ್ನು ದಧಿ ಅಂತ ಕರಿಬಹುದು. ಅದರಿಂದ ದಧಿ ಶಬ್ದಕ್ಕೆ 2 ಅರ್ಥ, ಒಂದು ಮೊಸರು ಅಂತ ಅರ್ಥ, ಇನ್ನೊಂದು ಗಟ್ಟಿ ಹಾಲು ಅಂತ ಅರ್ಥ. ಹಾಗೆ ಕ್ಷೀರ ಶಬ್ದಕ್ಕೆ 2 ಅರ್ಥ, ಒಂದು ಹಾಲು, ಇನ್ನೊಂದು ಸಿಹಿ ಮೊಸರು ಅಂತ ಅರ್ಥ. ಈ ಅರ್ಥದಲ್ಲಿ ವೇದವ್ಯಾಸ ದೇವರು ಬರೆದಿದ್ದಾರೆ. ಅದನ್ನು ಆಚಾರಲ್ಲದೆ ಯಾರಿಗೂ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಬ್ರಹ್ಮಾಂಡದ ವರ್ಣನೆ 5ನೇ ಸ್ಕಂದದಲ್ಲಿ ಮಾಡಿದ್ದಾರೆ.